ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ರಾಗಿ ಮುದ್ದೆ. ಈ ರಾಗಿ ಮುದ್ದೆ ಕಥೆಯನ್ನು ಬರೆದಂಥವರು ಚಹಾ ರಘುನಾಥ. ಇನ್ನು ಇವರ ಪೂರ್ಣನಾಮ ನೋಡೋದಾದರೆ ಹರಳಾಪುರದ ಚನ್ನಿಗರಾಯಪ್ಪ ರಘುನಾಥ ಅಂತೇಳಿ. ಇವರು ತುಮಕೂರು ಜಿಲ್ಲೆಯವರು. ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಒಂದು 10 ತಾಲೂಕುಗಳಿದೆ. ಅದರಲ್ಲಿ ಮಧುಗಿರಿ, ಶಿರಾ ಆ ಬಾರ್ಡ್ರಲ್ಲಿ ಇವರ ಜನ್ಮಸ್ಥಳ ಕಂಡು ಬರುತ್ತೆ. ಹಾಗಾಗಿ ರಾಗಿ ಮುದ್ದೆಯ ಬಗ್ಗೆ ಹೆಚ್ಚಿನ ಅಭಿಮಾನದಿಂದ ತಿಳಿಸ್ಕೊಟ್ಟಿದ್ದಾರೆ. ಆವತ್ತಿನ ದಿನಗಳಲ್ಲಿ ಅಂದರೆ ಭೂತಕಾಲದ ಹಿಂದಿನ ದಿನಗಳಲ್ಲಿ, ಪ್ರಾಚೀನ ದಿನಗಳಲ್ಲಿ ರಾಗಿಗೆ ಅಷ್ಟೊಂದು ಮಹತ್ವ ಇರಲಿಲ್ಲ. ಹಳ್ಳಿಯ ಜನರ ಬದುಕಿನಲ್ಲಿ ಅದು ಸ್ಥಾನವನ್ನು ಪಡ್ಕೊಂಡಿತ್ತು. ಆದರೆ ಇವತ್ತೇನಾಗಿದೆ, ನಮಗೇನಾದರೂ ಹುಷಾರಿಲ್ಲ ಅಂದರೆ, ಆರೋಗ್ಯ ಸರಿ ಇಲ್ಲ ಅಂದರೆ, ಇನ್ನೊಂದು ಗೊತ್ತಿದೆ ನಮಗೆ, ಶುಗರ್ ಈ ಥರ ಏನಾದರೂ ಸಮಸ್ಯೆ ಆದಾಗ ಆಸ್ಪತ್ರೆಗೆ ಹೋದರೆ ವೈದ್ಯರೆಲ್ಲರೂ ರೆಫರ್ ಮಾಡೋಂಥದ್ದು ಇದೇನೆ. ಯಾಕೆ ರೆಫರ್ ಮಾಡ್ತಿದ್ದಾರೆ? ಅದರ ಕ್ರೆಡಿಟ್ಸು ಇಂಥ ಲೇಖಕರಿಗೆಲ್ಲ ಸಲ್ಲಬೇಕಾಗುತ್ತೆ. ಅಂದರೆ ಇವರೆಲ್ಲ ಲೇಖನಗಳನ್ನು, ಆರ್ಟಿಕಲ್ಸ್ನ, ವಿಚಾರಗಳನ್ನು ತಿಳಿಸ್ತಾ ಬಂದರು. ಅದರ ಪ್ರಾಮುಖ್ಯತೆ ಏನು, ಅದು ಏನು ಅಂಶ ಇದೆ ಎಲ್ಲ ತಿಳಿಸಿದ್ದಕ್ಕೆ ಜನರಿಗೆ ತಲುಪ್ತು ಅಂತ ನನ್ನ ಭಾವನೆ. ಇನ್ನು ಏನೇನು ಹೇಳಿದ್ದಾರೆ ಈ ರಾಗಿ ಮುದ್ದೆ ಗದ್ಯದಲ್ಲಿ? ಸಾಮಾನ್ಯ ವ್ಯಕ್ತಿಗಳಾದರೆ ರಾಗಿ ಮುದ್ದೆ ಬಗ್ಗೆ ಎಷ್ಟು ಮಾತಾಡ್ಬೋದು? ಒಂದು 2-3 ಪಾಯಿಂಟ್ಸ್ ಮಾತಾಡ್ಬೋದು, ಅಥವಾ ಒಂದು 10 ಪಾಯಿಂಟ್ಸ್ ಮಾತಾಡ್ಬೋದು. ಆದರೆ ಇಲ್ಲಿ ನಮ್ಮ ಲೇಖಕರು ಎಷ್ಟೊಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ರಾಗಿ ಮುದ್ದೆ ಕಥೆಯಲ್ಲಿ ಪಾತ್ರ ಪರಿಚಯ ನೋಡೋದಾದರೆ, ನಾಯಕ ಇಲ್ಲಿ ಲೇಖಕರೇ ಕಥಾನಾಯಕ. ಅವರೇ ಕಥೆಯನ್ನು ನಡೆಸ್ಕೊಂಡು ಹೋಗ್ತಾರೆ, ಹೇಳ್ತಾ ಹೋಗ್ತಾರೆ. ನಮ್ಮ ಕಥೆಯಲ್ಲಿ ಒಬ್ಬ ಕರಿಯ ಅಂತ ಬರ್ತಾನೆ. ರಾಗಿ ಮುದ್ದೆ ಕಥೆಯಲ್ಲಿ ಕರಿಯ, ಅವನು ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಇನ್ನು ರಾಗಿ ಲಕ್ಷ್ಮಣ್ಣಯ್ಯ ಅಂತಂದೇಳಿ ಇವ್ರದ್ದು ತುಂಬ ಪ್ರಮುಖವಾದ ಪ್ರಶ್ನೆ ಕೂಡ ಬರುತ್ತೆ, 4 ಮಾರ್ಕ್ಸ್ ಕ್ವಶನ್ ಕೂಡ ಬರುತ್ತೆ. ಅವರು ರಾಗಿ ಸಂಶೋಧಕರು. ಅವ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಅವರು ಯಾವ ಜಿಲ್ಲೆ, ಏನೇನು ಮಾಡಿದ್ರು ಅದನ್ನೆಲ್ಲ ನೋಡೋಣ ಮುಂದೆ. ಇನ್ನು ಹೆಚ್ಚಿನದಾಗಿ ರಾಗಿ ಮುದ್ದೆಯಲ್ಲಿ ಸಿಗುವಂಥ ಸೀಕು, ರಾಗಿ ಇದ್ರದ್ದೆಲ್ಲ ನಮಗೆ ಸಿಗುತ್ತೆ. ಯಾವ ಥರ ರಾಗಿ ಮುದ್ದೆ ಕಥೆಯನ್ನು ಒಂದು ವ್ಯವಸ್ಥಿತವಾಗಿ ಒಂದು ದೃಶ್ಯಗಳ ಮೂಲಕ ಅಚ್ಚುಕಟ್ಟಾಗಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡಿದ್ದಾರೆ. ಮೊದಲನೇ ದೃಶ್ಯದಲ್ಲಿ ಅಂದರೆ ಆರಂಭದಲ್ಲಿ ನೋಡೋದಾದರೆ, ಲೇಖಕರು ಅವರ ಗ್ರಾಮದ ದೇವತೆ ಯಾವ ದೇವತೆ ಇದು MCQನಲ್ಲಿ ಕೇಳ್ತಿರ್ತಾರೆ. ಬಿಟ್ಟ ಸ್ಥಳ ಅಥವಾ MCQ. ನಾಗಮ್ಮ, ಬೇರೆ ಬೇರೆ ಹೆಣ್ಣು ದೇವರ ಹೆಸರೆಲ್ಲ ಇರುತ್ತೆ MCQನಲ್ಲಿ. ನಾಗಮ್ಮ, ಈ ನಾಗಮ್ಮನ ದೇವಸ್ಥಾನಕ್ಕೆ ಚೌಲ ಮಾಡಿಸೋದಕ್ಕೆ ಅಂತ ಹೋಗಿದ್ರು. ಚೌಲ ಅಂದರೆ ಕ್ಷೌರ, ದೇವರಿಗೆ ಅಂತ ಮೊದಲನೇ ಮುಡಿಯನ್ನು ಕೊಡ್ತೀವಲ್ಲ, ಹುಟ್ಟಿದ್ದಾದಮೇಲೆ 1 ವರ್ಷದಲ್ಲ, 9 ತಿಂಗಳು, 11 ತಿಂಗಳು ಈ ಥರ ಇದ್ದಾಗ ಅವರ ಲೇಖಕರ ಮಗಳ ಚೌಲಕ್ಕೆ ಮನೆ ದೇವರಿಗೆ ಕೊಡಬೇಕಾಗುತ್ತೆ. ಆ ಥರ ಅವರ ಊರಲ್ಲೇ ಚೌಲಕ್ಕೆ ಅಂತಂದೇಳಿ ಹೋಗಿದ್ರು. ಆ ಚೌಲಕ್ಕೆ ಹೋದಾಗ ಅವರ ಅಣ್ಣನ ಜೊತೆ ಬಂದಿದ್ರು. ಆ ದೇಗುಲದ ಅಂಗಳದಲ್ಲಿ, ಬೈಲಲ್ಲಿ ಕಟ್ಟೆ ಮೇಲೆ ಹೋಗಿ ಕೂತ್ಕೊಂಡ್ರು. ದೇವಸ್ಥಾನ ಅಂದಮೇಲೆ ಒಂದು ಅರಳಿ ಕಟ್ಟೆ ಅಥವಾ ಹೆಣ್ಣು ದೇವಾಲಯ ಅಂದರೆ ಬೇವಿನ ಮರದ ಕಟ್ಟೆ ಹಿಂಗೆಲ್ಲ ಇರುತ್ತೆ. ಅಲ್ಲಿ ಹೋಗಿ ಕೂತರು. ಕೂತಿರ್ಬೇಕಾದ್ರೆ ಆ ಕ್ಷಣ ಅವ್ರಿಗೆ ಅವರ ಮೂಗಿಗೆ ಮತ್ತು ಅವರ ಮನಸ್ಸುಗಳಿಗೆ ಏನು ಆವರಿಸ್ಕೊಳ್ತು? ಒಂದು ಹಿತವಾದ ಒಂದು ಪರಿಮಳ. ಏನಿರ್ಬೋದು ಅಂತಂದೇಳಿ ಆ ಕಡೆ ಸ್ವಲ್ಪ ಗಮನ ಕೊಡ್ತಾರೆ. ಒಂದು ಕಟ್ಟಡದ ನಿರ್ಮಾಣ ನಡೀತಿತ್ತು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಕಟ್ಟಡ ನಿರ್ಮಾಣ ಆಗ್ತಿತ್ತು. ಅಲ್ಲಿಗೆ ಶ್ರಮಿಕರು, ಲೇಬರ್ಸ್ ಬಂದಿದ್ರು. ಅವರ ಗುಂಪು ಕಟ್ಟೆಯ ಮೇಲೆ ಮರದ ನೆರಳಲ್ಲಿ ಕೂತ್ಕೊಂಡ್ರು. ಊಟದ ಸಮಯ ಆಗಿತ್ತು. ಹಂಗಾಗಿ ಮರದ ನೆರಳಲ್ಲಿ ಕೂತ್ಕೊಂಡು ಬುತ್ತಿಗೆ ಕೈ ಹಾಕಿದ್ರು. ಬುತ್ತಿ ಅಂದರೆ ಊಟದ ಬಾಕ್ಸು ಅವತ್ತಿಗೆ ಬೇರೆ ಬೇರೆ ಪಾತ್ರೆಗಳಲ್ಲಿ ತರ್ತಿದ್ರು. ಅದನ್ನು ಓಪನ್ ಸ್ಟಾರ್ಟ್ ಮಾಡ್ತಿದ್ರು. ಆ ಬುತ್ತಿಯಿಂದ ಹೊರಗಡೆ ಬರ್ತಾ ಇದೆ ಪರಿಮಳ. ಯಾವುದು? ಮುದ್ದೆ ಮತ್ತು ಕಿವುಚಿದ ಸಾರಿನ ಸೊಗಸಾದ ಘಮ ಪರಿಮಳ. ಕಿವುಚಿದ ಸಾರು ಅಂತ ಮಾಡ್ತಾರೆ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಹೀಗೆ ಸುಮಾರು ಹಳೆ ಮೈಸೂರು ಪ್ರಾಂತ್ಯದಲ್ಲೆಲ್ಲ ಮಾಡ್ತಾರೆ. ಕಿವುಚಿದ, ಅದಕ್ಕೇನು ಜಾಸ್ತಿ ಹೆಚ್ಚಿನದಾಗಿ ಸಾಂಬಾರು ಪೌಡ್ರು ಬೇಕಾಗಲ್ಲ. ಟೊಮೊಟೊ, ಬದನೆಕಾಯಿ ಅಥವಾ ಬೆಂಡೆಕಾಯಿ, ಈ ಥರದ್ದು ಮೆಣಸಿನಕಾಯಿ, ಇದನ್ನೆಲ್ಲ ಸ್ವಲ್ಪ ಸುಟ್ಟುಬಿಟ್ರೆ ಸಾಕು. ಸುಟ್ಟಾದರೂ ಅದನ್ನು ಕೈಯಲ್ಲೇ ಪ್ರೆಸ್ ಮಾಡಿ ಕಿವುಚ್ಬೋದು, ಅಥವಾ ಬೇಯಿಸ್ಬಿಟ್ಟಾದರೂ ಕಿವುಚ್ಬೋದು. ಈ ರೀತಿ ಹಾಗೆಲ್ಲ ಆ ಸಾರಿನ ಪರಿಮಳ ಅವ್ರಿಗೆ ಸಿಕ್ತು. ಆ ಮುದ್ದೆಯನ್ನು ಮುರಿದ ಮುದ್ದೆಯ ತುತ್ತುಗಳು ಸಣ್ಣ ಸಣ್ಣದಾಗಿ ಬಾಲ್ಗಳನ್ನು ಮಾಡಿಕೊಂಡು ಸಾರಿನಲ್ಲಿ ಹೊರಳಾಡಿಸ್ದ, ಅಂದರೆ ಅದಕ್ಕೆ ಹೊಂದ್ಕೋಬೇಕಲ್ಲ ಸಾಂಬಾರು, ನುಂಗ್ತಿದ್ರು.
ಅವರ ಮತ್ತು ಲೇಖಕರ ಮತ್ತು ಅಣ್ಣನ ನಾಲಿಗೆಯ ಮೇಲೆ ಅದನ್ನು ನೋಡಿದ ತಕ್ಷಣವೇ ನೀರೊಡಿತು. ಯಾಕಂದರೆ ಅವರು ಮುದ್ದೆ ತಿಂದು ಬೆಳೆದಂಥವ್ರು. ಈ ಮಾವಿನ ಹಣ್ಣು, ಮಾವಿನಕಾಯಿ, ಈ ಹುಣಸೆ ಹಣ್ಣು ತಿನ್ಬೇಕಾದ್ರೆ ಹೆಂಗೆ ನಾಲಿಗೆಯಲ್ಲಿ ನೀರು ಹೊಡೆಯುತ್ತೋ ಆ ಥರ ಆಯ್ತು ಅವ್ರಿಗೆ. ಹಸುವಿನಿಂದಾಗಿ ಜೋಂಪು ಹೊತ್ತಿತ್ತು ಕಣ್ಣುಗಳಲ್ಲಿ. ಅದೇ ಥರ ಜೋಂಪು ಹತ್ತಿರಬೇಕಾದ್ರೆ ಅವರ ಜೀವನದಲ್ಲಿ ಬಾಲ್ಯದಿಂದ ಏನೇನು ನೋಡ್ಕೊಂಡು ಬಂದಿದ್ರು ಮುದ್ದೆಯ ಸಾಲು ಸಾಲು ಚಿತ್ರಗಳು ಕಣ್ಮುಂದೆ ಬಂದವು. ನಮಗೂ ಕೂಡ ನಾವೆಲ್ಲ ಯಾರ್ಯಾರು ಕೇಳ್ತಾ ಇದ್ದೀವಿ ಈ ವಿಚಾರವನ್ನು. ನಾವೇನಾದರೂ ಮುದ್ದೆಯ ಊಟವನ್ನು ಸವಿದಿದ್ರೆ ಆ ಮುದ್ದೆ ಜೊತೆಗೆ ಒಳ್ಳೊಳ್ಳೆ ಸಾರು ಅಥವಾ ಸಾಂಬಾರು ಹಿಂಗೆಲ್ಲ ಹೇಳ್ತೀವಿ. ಒಳ್ಳೊಳ್ಳೆ ಸಾರುಗಳಲ್ಲಿ ಸಸ್ಯಾಹಾರ ಅಥವಾ ಮಾಂಸಾಹಾರ ತಿನ್ನೋರು ಮಾಂಸಾಹಾರ ಅಂಥ ಸಾರುಗಳಲ್ಲಿ ಮುದ್ದೆಯನ್ನು ಚೆನ್ನಾಗಿ ಸವಿದಿದ್ರೆ, ಅದರ ರುಚಿಯನ್ನು ನೋಡಿದರೆ ಹೇಳ್ದೆ ಕೇಳದೆ ಕಣ್ಮುಂದೆ ಬರ್ತವೆ ಎಲ್ಲರಿಗೂ. ಅವಾಗೆಲ್ಲ ನೆನಪಾಯಿತು. ಅಲ್ಲಿಂದ ಹೇಳೋದಕ್ಕೆ ಶುರು ಮಾಡ್ತಾವ್ರೆ. ಲೇಖಕರು ಹೇಳ್ತಾವ್ರೆ, ನಮಗೆಲ್ಲ ರಾಗಿ ಮುದ್ದೆ ಅಂದ ತಕ್ಷಣ ನೆನಪಾಗೋದು ಏನು? ಅವತ್ತಿಗೆ ಬಡತನ. ಬಡವ್ರ ಮನೆಯಲ್ಲೇ ರಾಗಿ ಇರ್ತಿದ್ದ ಅವತ್ತಿಗೆ. ರೈಸು, ಅಕ್ಕಿಯನ್ನು ಬಳಸ್ತಿದ್ದಾರೆ, ರೈಸನ್ನು ಮಾಡ್ತಿದ್ದಾರೆ ಅಂದರೆ ಅವತ್ತಿಗೆ ಅವರು ಶ್ರೀಮಂತರು. ಆ ರೀತಿ ಇತ್ತು. ಇವತ್ತು ಎಲ್ಲಿದೆ? ಎಲ್ಲ ಬದಲಾವಣೆ ಆಗಿದೆ. ಹಂಗೆ ಹೇಳ್ತಾವ್ರೆ, ನೆನಪಾಗ್ತಿದ್ದು ರಾಗಿ ಮುದ್ದೆ ಅಂದ ತಕ್ಷಣ ನೆನಪಾಗ್ತಿತ್ತು ಏನು? ಬಡತನ, ಕನ್ನಡತನ ಅಂತ. ಒಂದು ಆ ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ಅದು ತಳುಕು ಹಾಕೋದಾದ್ರೆ ರಾಗಿಯನ್ನು ಬಿಡುವಂತಿಲ್ಲ. ಅದು ಸಂಸ್ಕೃತಿ ಬಗ್ಗೆ ಮಾತನಾಡುತ್ತೆ ರಾಗಿ. ಅದನ್ನು ಬಿಟ್ಟು ಸಂಸ್ಕೃತಿಯನ್ನು ಮಾತನಾಡೋದಕ್ಕಾಗಲ್ಲ ಅಂತಂದು ಹೇಳ್ತಾರೆ. ಅದೇ ಥರ ಹಳ್ಳಿಯ ಚಿತ್ರಗಳನ್ನು ನೆನಪಿಸ್ಕೊಳ್ಳಿ ಅಂತಂದೇಳಿ ಎಲ್ಲರಿಗೂ ನೆನಪಾಗ್ತಿದೆ ಅಂತ ಭಾವಿಸ್ತಿದ್ದೀನಿ. ಇನ್ನು ಹೊಲದ ಬದಿ ಹತ್ರ ನೆನಪಿಸ್ಕೊಂಡ್ರೆ ಜಮೀನಿಗೆ ಹೋಗ್ತಿದ್ವಲ್ಲ, ಆ ಜಮೀನ್ ಹತ್ರ, ಹೊಲ ಅಂದರು ಒಂದೇ ಜಮೀನು ಅಂದರೆ ಆ ಬದಗಳಿರ್ತಿದ್ವು ಬಾರ್ಡರ್ಗೆ ಕಟ್ಟೆ. ಅಲ್ಲಿ ಬೃಹತ್ತಾದ ಮರ, ದೊಡ್ಡದಾದ ಮರ. ಆ ಮರದ ನೆರಳಲ್ಲಿ ಹೊಲದ ಒಡತಿ, ಜಮೀನಿನ ಯಜಮಾನರು ಅಥವಾ ಮನೆಯ ಯಜಮಾನರ ಹೆಂಡತಿ ನೆತ್ತಿ ಮೇಲೆ ಹೊತ್ಕೊಂಡು ಬರ್ತಿದ್ರು ಲೇಬರ್ಸ್ಗೆಲ್ಲ, ಕೂಲಿ ಆಳುಗಳಿಗೆಲ್ಲ. ಅದನ್ನು ಬುತ್ತಿಯನ್ನು ಬಿಚ್ಚಿ ಊಟವನ್ನು ಕೊಡ್ತಿದ್ರು. ಮಧ್ಯಾಹ್ನ ಸಂದರ್ಭದಲ್ಲಿ ಕೊಡಬೇಕಾದ್ರೆ ಒಬ್ಬೊಬ್ಬರನ್ನೊಂದು ರೀತಿ ಊಟವನ್ನು ಸೇವಿಸ್ತಿದ್ರು. ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆ ಇರ್ತಿತ್ತು. ಮುದ್ದೆಯನ್ನು ಅದ್ಮಕೊಂಡು ಪ್ರೆಸ್ ಮಾಡಿಬಿಟ್ಟು ಬಟ್ಟಲ್ ಥರ ಮಾಡ್ಕೊಳ್ತಿದ್ರು. ಬಟ್ಟಲಿನ ಶೇಪನ್ನು ಮಾಡ್ಕೊಳ್ತಿದ್ರು ಒಬ್ಬೊಬ್ರು. ಆ ಬಟ್ಟಲ್ ಶೇಪ್ ಮಾಡಿಕೊಂಡು ಆ ಹೋಲ್ ಇರ್ತಿತ್ತಿಲ್ಲ ಗುಂಡಿ, ಅದರಲ್ಲೇ ಸಾರನ್ನು ಅಥವಾ ಗೊಜ್ಜನ್ನು ತುಂಬಿಕೊಡ್ತಿದ್ರು. ಎಡ ಅಂಗೈಯಲ್ಲಿ, ಎಡಗಡೆ ಲೆಫ್ಟ್ ಹ್ಯಾಂಡಲ್ಲಿ ಅದನ್ನ ಇಟ್ಕೊಂಡು ಬಲಗೈಯಲ್ಲಿ ಆ ಮೇಲ್ಭಾಗದಿಂದ ಸುತ್ತುಗಳನ್ನು ಮುರ್ಕೊಳ್ತಾ ನುಂಗ್ತಾ ಶುರು ಮಾಡ್ತಿದ್ರು. ಕೆಲವೊಬ್ಬರು ಅಲ್ಲೇ ಜಮೀನಲ್ಲಿ ಬೇರೆ ಬೇರೆಯ ಮರದ ಎಲೆಗಳು ಸಿಗ್ತಿದಲ್ಲ, ಆ ಮರದ ಎಲೆಗಳನ್ನು ಕಿತ್ಕೊಂಡು ಅದರಲ್ಲೂ ಕೂಡ ಊಟವನ್ನು ಮಾಡ್ತಿದ್ರು. ನನಗೆಲ್ಲ ಈ ರಿಯಾಲಿಟಿ ಚೆನ್ನಾಗಿ ಗೊತ್ತಿರೋದೆ. ಇದರ ಅನುಭವಗಳು ನಾನು ಕೂಡ ಅನುಭವಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆಯ ಊಟ, ಜಮೀನಲ್ಲಿ ಊಟ ಮಾಡೋವಂಥದ್ದು. ಆ ಮುದ್ದೆ ಕರಗುವಂಥ ಸಮಯಕ್ಕೆ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಆಗಿರ್ತಿತ್ತು. ಹಂಗೆ ಇವತ್ತು ಯಾರು ಊಟ ಮಾಡ್ತಾರೆ ಅಂಥ ಮುದ್ದೆಗಳನ್ನು? ಹೋಟ್ಲಲ್ಲೋ ಅಥವಾ ಮನೆಗಳಲ್ಲಿ ಮಾಡಿದ್ರು ಏನು ಕ್ರಿಕೆಟ್ ಬಾಲ್ ಹೆಂಗಿರುತ್ತೋ ಅದೇ ಥರ ಸಣ್ಣದಾಗಿ ಬಾಲನ್ನು ಮಾಡ್ತಾರೆ ಮುದ್ದೆಗಳನ್ನು. ಕ್ರಿಕೆಟ್ ಬಾಲ್ ಮಾಡ್ದಂಗೆ ಸಣ್ಣದಾಗೆ ಬಾಲ್ ಮಾಡ್ತಾರೆ. ಅವತ್ತಿನ ಮುದ್ದೆಗಳಂಗೆ ಇಂಥವು ಹೆಚ್ಚು ಕಡಿಮೆ ಒಂದು 8-10 ಹಾಕಬೇಕು ಅಂಥ ಮುದ್ದೆಗಳು. ಈ ಕ್ರಿಕೆಟ್ ಬಾಲ್ನಂಥವನ್ನ ಕೆಲವೊಬ್ರು ಒಂದೇ ಸರಿಗೆ ಇಲ್ಲಾಂದರೆ ಎರಡು ಮಾಡಿಕೊಂಡು 2 ಭಾಗ ಮಾಡ್ಕೊಂಡು ನುಂಗ್ಬಿಡ್ತಿದ್ರು. ಅಂಥ 10 ಹಾಕಬೇಕು ಇಂಥ ಬಾಲುಗಳು. ಅಂಥ ಮುದ್ದೆಗಳನ್ನೇ ಎಷ್ಟೊಂದು ಚಾಲೆಂಜ್ ಮೇಲೆ ಊಟ ಮಾಡ್ತಿದ್ರು. ಅದೇ ಥರ ದುಡಿತಿದ್ರು. ಸುಮ್ಮನೆ ಊಟ ಮಾಡೋಕ್ಕಾಗಲ್ಲ, ಅಷ್ಟು ಕಷ್ಟಪಟ್ಟು ಶ್ರಮ ಪಟ್ಟರೆ ಅದು ಹೊಟ್ಟೆಗೆ ಸೇರಿಸೋದು, ಇಲ್ಲಾಂದ್ರೆ ಊಟನೇ ಸೇರಲ್ವಲ್ಲ. ಹಂಗಾಗಿ ಕಷ್ಟಪಟ್ಟು ದುಡಿಯುವಂಥ ಜನರ ಬದುಕದಾಗಿತ್ತು. ಇದೇ ಥರ ನೆನಪಿಸ್ಕೊಳ್ತಾ ಅವ್ರಿಗೆ, ಲೇಖಕರಿಗೆ ಆ ಬಾಲ್ಯದಲ್ಲಿ ಆ ಕರಿಯನ ಬಗ್ಗೆ ನೆನಪಾಯಿತು. ಬಾಲ್ಯದಲ್ಲಿ ಕರಿಯನ್ನು ತುಂಬ ಚೆನ್ನಾಗಿ ನೋಡಿದರು. ಇವರ ಅಪ್ಪ, ಲೇಖಕರ ಅಪ್ಪ ಮೇಸ್ಟ್ರಾಗಿದ್ದರು. ಆ ಮೇಸ್ಟ್ರಾಗಿದ್ದಂಥ ದಿನಗಳವು. ಅವರ ಊರಿನ ಒಂದು ಹೋಟೆಲ್ ಇತ್ತು ಊರಲ್ಲಿ. ಆ ಹೋಟ್ಲಲ್ಲಿ ಒಬ್ಬ ಕರಿಯ ಅಂತಿದ್ದ. ಕರಿಯ ಏನು ಒಂದು ಕೆಲಸ ಏನು? ಕಸ ಮುಸ್ರೆ ತೊಳೆಯೋದು, ಕಸ ಕ್ಲೀನ್ ಮಾಡೋದು, ಮುಸ್ರೆ ತೊಳೆಯೋದು. ನೋಡೋದಕ್ಕೆ ಅವನೊಳ್ಳೆ ದೊಡ್ಡದೊಂದು ರಾಗಿ ಮುದ್ದೆ ಅಂತಲೇ ಕಾಣ್ತಿದ್ದ. ಇವರೆಲ್ಲ ಚಿಕ್ಕವ್ರ ಮಕ್ಕಳಾಗಿದ್ರಲ್ಲ, ಮಕ್ಕಳಾದ ಇವ್ರಿಗೆ ಒಂಥರ ಆಶ್ಚರ್ಯದ ವಸ್ತು ಅನ್ನೋ ಥರ ಇದ್ದ ಅವನಿಗೆ. ನಿಜವಾದ ಹೆಸರು ಯಾರು ಗೊತ್ತಿಲ್ಲ. ನೋಡೋದಕ್ಕೆ ಕಪ್ಪಾಗಿದ್ದ, ಹಂಗಾಗಿ ಎಲ್ಲರೂ ಕರಿಯ ಅಂತಂದರೆ ಕರಿತಿದ್ರು. ಒಳ್ಳೆ ಬಲಭೀಮ್ನಂತಿದ್ದ. ಅಂತ ಬಲಭೀಮ್ನಂತ ಕರಿಯ ಲೇಖಕರ ಮನೆ ಪಕ್ಕದಲ್ಲಿ ಬೋರ್ವೆಲ್ ಇತ್ತು. ಬೋರ್ವೆಲ್ ಅಂದರೆ ಅವತ್ತಿಗೆ ಹೊತ್ತೋ ಬೋರು, ಕುಟ್ಟಬೇಕಲ್ಲ ಹಂಗೆ, ಪ್ರೆಸ್ಸಿಂಗ್ ಬೋರ್. ಆ ಬೋರ್ವೆಲ್ಗೆ ನೀರಿಗೋಸ್ಕರ ಬರ್ತಿದ್ದ, ಹೋಟ್ಲಿಗೆ ಬೇಕಲ್ಲ ನೀರು. ಎಲ್ಲೋ ಪಾತಾಳದಲ್ಲಿ ನೆಲೆ ನಿಂತಿತ್ತು ಅವರ ಊರಿನಲ್ಲಿ. ಅವತ್ತಿಗೆ ಪಾತಾಳದಲ್ಲಿ, ಆಳದಲ್ಲಿ, ತುಂಬ ಅಡಿಗಳ ಕೆಳಗಡೆ ಅಂಥ ಊರಂತ ಅವ್ರ ದೂರು. ಎಷ್ಟು ಜೋರಾಗಿ ಜಗ್ಗಿದ್ರು ಕೂಡ ಚಿಮ್ತಿದ್ದು ಏನೋ ಒಂಥರ ದಾರದಷ್ಟು, ದಾರ, ಥ್ರೆಡ್ಡು. ಆ ಥ್ರೆಡ್ ಥರ ಒಂದು ಸ್ವಲ್ಪ ಎಲ್ಲೋ ಒಂದು ತೊಟ್ಟು. ಆದರೆ ಅವನು ಬಡಿತಿದ್ನಲ್ಲ, ಅವನು ಬಡಿಯಂಥ ಏಟಿಗೆ ಮಾತ್ರ ಸಿಕ್ಕಾಪಟ್ಟೆ ನೀರು ಬರ್ತಿದ್ವು ಅಂತ.
ಅದೇ ಅವ್ರ ಅಮ್ಮ ಬಡಿದ್ರೆ ಸ್ವಲ್ಪ ದಾರದಂಗೆ ಬರ್ತಿದ್ವು, ಅವರಮ್ಮ ಬಡ್ದು ಒಂಥರ ಹೊಟ್ಟೆ ನೋವು ಬರೋ ಥರ ಹಿಂಗೆಲ್ಲ ಆಗ್ತಿತ್ತು. ಜಾಸ್ತಿ ನೀರು ಬರಲ್ಲ ಅಂತಂದೇಳಿ ಇವರೆಲ್ಲ ಪ್ಲಾಸ್ಟಿಕ್ ಬಿಂದಿಗೆಗಳನ್ನು ಅಥವಾ ತಾಮ್ರದ ಕೊಡಗಳನ್ನು ಅವತ್ತು ಬಳಸ್ತಿದ್ರು ಅವತ್ತಿನ ಕಾಲದಲ್ಲಿ. ಅವನ್ ತಂದ್ರೆ ಕರಿಯ ಮಾತ್ರ ದೊಡ್ಡದೊಂದು ಬಾನಿನೇ ತರ್ತಿದ್ದ. ಬಾನಿ ಅಂದರೆ ಜಾತ್ರೆಗಳಲ್ಲೆಲ್ಲ ಬಳಸ್ತಾರೆ, ಮಣ್ಣಿನ ಪಾತ್ರೆನೇ ದೊಡ್ಡದಾದ ಪಾತ್ರೆ. ಅವತ್ತಿಗೆಲ್ಲ ಆಹಾರ ಧಾನ್ಯಗಳನ್ನೆಲ್ಲ ಶೇಖರಣೆ ಮಾಡಿ ಇಡ್ತಿದ್ರು, ಬಾನಿ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಅದನ್ನ ಮಾದರಿಯಾಗಿ ಜಾತ್ರೆಗಳಲ್ಲಿ ದೇವರ ಕಾರ್ಯಗಳಲ್ಲಿ ಬಳಸ್ತಾರೆ, ದೊಡ್ಡದಾದ ಪಾತ್ರೆ. ಆ ಬೋರ್ವೆಲ್ನ ಅವನು ಜೋರಾಗಿ ಬಡದೇಟಿಗೆ ಜಗ್ತಿದ್ರೆ ದಡ ಬಡ ಅಂತಂದೇಳಿ ಸುಮಾರು ದೂರ ಅದು ಇಮಿಟೇಟ್ ಥರ ಸೌಂಡ್ ಬರ್ತಾ ಇತ್ತು. ಅವನ ಬಲ ಪ್ರಯೋಗ ಮಾಡ್ತಿದ್ನಲ್ಲ ಆ ಶಕ್ತಿ, ಅದರಿಂದ ಎಲ್ಲಿ ಮುರಿದೋಗುತ್ತೋ ಬೋರ್ವೆಲ್ ಅಂತ ಭಯ ಆಗ್ತಿತ್ತು. ಯಾಕಂದ್ರೆ ಮುರಿದ್ರೆ ತುಂಬಾ ಮೈಲು ದೂರದಿಂದ ಮತ್ತೆ ನೀರಿಗೆ ಹೋಗ್ಬೇಕಾಗತ್ತೆ, ತರೋದಕ್ಕೆ ಅಲ್ಲಿಂದ ತರಬೇಕಾಗುತ್ತೆ ಅನ್ನೋ ಒಂದು ಭಯ. ಆ ರೀತಿ ಭಯ ಇತ್ತು. ಆ ಮಣ್ಣಿನ ಅರಿವಿ ತುಂಬಿದಾಗ ಅದನ್ನ ಮಣ್ಣಿನ ಅರಿವಿ ಆಗ್ಲಿ ಹೇಳಿದ್ನಲ್ಲ, ಮಣ್ಣಿನ ಪಾತ್ರೆ, ದೊಡ್ಡದಾದ ಪಾತ್ರೆ, ಅದನ್ನು ಸಲೀಸಾಗಿ ಭುಜದ ಮೇಲೆ ಇರಿಸ್ಕೊಂಡು ಬೇರೆಯವ್ರಿಗಾದ್ರೆ 2-3 ಎತ್ತಬೇಕು ಅದನ್ನ. ಅವನು ಒಬ್ಬನೇ ಮೇಲೆ ಎತ್ಕೊಂಡು ಹೋಗ್ತಿದ್ದ. ಆ ರೀತಿ ಹೋಗ್ಬೇಕಾದ್ರೆ ಕರಿಯನ್ನು ನೋಡಿದ್ರೆ ಹೆಂಗ್ ಕಾಣಿಸ್ತಿತ್ತು ದೃಶ್ಯ ಅದು. 2 ಬೃಹತ್ ಗುಡಾಣಗಳು, ಗುಡಾಣ ಅಂದ್ರೂ ಕೂಡ ಅದೇ ದೊಡ್ಡದಾದ ಮಣ್ಣಿನ ಪಾತ್ರೆ, 2 ಬೃಹತ್ ಗುಡಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ಸಾಕ್ತಾವೇನೋ ಅನ್ನೋ ತರ ಕಾಣಿಸ್ತಿತ್ತು. ಯಾವುದು 2 ಬೃಹತ್ ಗುಡಾಣ, ಆ ಮಣ್ಣಿನ ಪಾತ್ರೆ ಒಂದು ಗುಡಾಣ, ಇವನು ಮಣ್ತಾರನೇ ಇದ್ನಲ್ಲ ಕರಿ ಅದೊಂದು ಗುಡಾಣ. ಅಂತ ಶಕ್ತಿ ಒಬ್ಬನೇ ಅದನ್ನ ಹೊತ್ಕೊಂಡು ಹೋಗ್ತಿದ್ದ ಸಲೀಸಾಗಿ. ಅಂದ್ರೆ ಬಾಹುಬಲಿ ಸಿನಿಮಾದಲ್ಲೆಲ್ಲ ನೋಡಿರ್ತೀವಲ್ಲ ಹಂಗೆ, ನಿಜವಾದ ಬಾಹುಬಲಿ ಅಂದ್ರೆ ಇಂಥವ್ರೆ. ಸಲೀಸಾಗಿ ಹೊತ್ಕೊಂಡು ಹೋಗ್ತಿದ್ದ. ಲೇಖಕರಿಗೆ ಪ್ರಶ್ನೆ ಮಾಡ್ಕೊಳ್ತಾವ್ರೆ, ಆ ಕರಿಯನ ಶಕ್ತಿ, ಆ ಮೂಲ ಯಾವುದು ಅಂತ ನೋಡೋದಾದ್ರೆ, ಇನ್ನು ಹೋಟ್ಲಲ್ಲಿ ಅವನಿಗೆ ಉಳಿತಿತ್ತಲ್ಲ ಸೀಕು ಬಾಕು, ಅದರಲ್ಲೇ ಅವನ ಹೊಟ್ಟೆ ತುಂಬ್ತಿತ್ತ ಗೊತ್ತಿಲ್ಲ ಅಂತ. ನೀನು ಅವನು ಶ್ರೀಮಂತರ ಮನೆಯಲ್ಲಿದ್ದ ಅಲ್ಲ, ಏನೇನೋ ತಿನ್ನಕ್ಕೆ. ಅವನಿಗೆ ಇನ್ನು ಹೋಟ್ಲಲ್ಲಿ ಕೆಲಸ ಮಾಡ್ತಾನಂದ್ರೆ ಅಡುಗೆ ಆದ ತಕ್ಷಣ, ಮುದ್ದೆ ಆದ ತಕ್ಷಣ ಏನು ಬಿಸಿ ಬಿಸಿ ಏನು ಊಟ ಕೊಡ್ತಾರ? ಇಲ್ಲ. ಏನು ಸಿಕ್ತಿತ್ತು ಅವನಿಗೆ? ಸೀಕು ಬಾಕು. ಅದ್ರ ಬಗ್ಗೆ ಹೇಳ್ತಾವ್ರೆ. ಅಂದ್ರೆ ರಾಗಿ ಮುದ್ದೆ ಮಾಡಿದ ಮೇಲೆ ಆ ಮಡಿಕೆಯ ಪಾತ್ರೆಗಳನ್ನು ಬಳಸ್ತಿದ್ರು, ಮಣ್ಣಿನ ಪಾತ್ರೆಗಳನ್ನ. ಇವತ್ತಿಗೆಲ್ಲ ಅಲ್ಯೂಮಿನಿಯಂ ಇದೆಲ್ಲ ಬಳಸ್ತೀವಿ. ಆ ಮಣ್ಣಿನ ಪಾತ್ರೆಯಲ್ಲಿ ಏನಾಗ್ತಿತ್ತು ಅಂದ್ರೆ, ಜಾಸ್ತಿ ಹಿಂಗೆ ಫುಲ್ ಕಂಪ್ಲೀಟ್ ಮುದ್ದೆ ಅಂಶವನ್ನ ತಗೊಳಕ್ ಹೋದ್ರೆ, ಕೆರೆಯಕ್ಕೆ ಹೋದ್ರೆ ಅದೇನಾಗ್ತಿತ್ತು, ಮಣ್ಣೆಲ್ಲ ಬಂದ್ಬಿಡುತ್ತೆ ಅಂತಂದೇಳಿ ಸುಟ್ಟಿರೋ ಮಣ್ಣಿನ ಪಾತ್ರೆದೆಲ್ಲ ಸೌದೋಗುತ್ತೆ ಅಂತ ತಳದಲ್ಲಿ ಒಂದು ಲೇಯರ್, ಒಂದು ಪದರವನ್ನು ಹಂಗೆ ಬಿಡ್ತಿದ್ರು. ಆ ಪದರ ಬಿಟ್ಟು ಏನ್ ಮಾಡ್ತಿದ್ರು, ಆ ಹೊಲೆಯ ಮೇಲೆ, ಅವತ್ತಿಗೆಲ್ಲ ಗ್ಯಾಸ್ ಸ್ಟವ್ ಇರಲಿಲ್ಲ, ಯಾವುದು ಸೌದೆ ಒಲೆಗಳಲ್ವಾ, ಕೊನೆಯದಾಗಿ ಕೆಂಡದಂತೆ ಸಣ್ಣದಾದ ಬಿಸಿ ಇರ್ತಿತ್ತು. ಆ ಬಿಸಿ ಮೇಲೆ ಆ ಮಣ್ಣಿನ ಪಾತ್ರವನ್ನು ಇಟ್ಬಿಡ್ತಿದ್ರು. ಅದು ಆ ಬಿಸಿಗೆ ರೊಟ್ಟಿ, ಒಂದು ರೀತಿ ಹಪ್ಪಳದಂತೆ, ಯಾವುದು ಆ ಮುದ್ದೆಯ ತಳಭಾಗದಲ್ಲಿರುವಂಥದ್ದು ಒಂದು ಲೇಯರು ಮೇಲೆ ಎದ್ದೊಳ್ತಿತ್ತು. ನಾವು ಕೂಡ ನಮ್ಮ ಬಾಲ್ಯದಲ್ಲಿ ಇಂಥದ್ನೆಲ್ಲ ರುಚಿ ನೋಡಿದ್ವಿ. ಆ ರೀತಿ ಅದು ಪದ್ಧತಿ, ವಿಧಾನ ಹಂಗೆ ಸಿಗುವಂಥದ್ದು ಸೀಕು ಬಾಕು ಅಂದರೆ. ಕೊನೆಯದಾಗ ಉಳಿಯೋದೇ ಸೀಕು, ಅದಕ್ಕೆ ಜೋಡಿಯಾಗಿ ಹೇಳೋಂಥದ್ದು ಸೀಕು ಬಾಕು ಅಂತ ಆಡು ಭಾಷೆಯಲ್ಲಿ. ಅದನ್ನು ಸೀಕು ಅಂತ ಹೇಳ್ತೀವಲ್ಲ. ಆ ಸೀಕು ಬಾಕನ್ನ ತಿಂದ್ಕೊಂಡೇ ಬೆಳೆದಂಥವ್ನು ಇವನು. ಈ ಸೀಕುನ ಜವಳಿ ಬಾಕು ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಾವ್ರು ಲೇಖಕರು. ಅಂದರೆ ಅದು ಆಡು ಭಾಷೆಯಲ್ಲಿ ಒಟ್ಟಿಗೆ ಸೇರಿಸಿ ಹೇಳೋದು. ಜೋಡ ನುಡಿಯಲ್ಲಿ ಇದೆಯಲ್ಲ, ಒಂದು ಕರ್ತ ಇರುತ್ತೆ, ಒಂದು ಕರ್ತ ಇರಲ್ಲ, ಈ ಥರ ಪದಗಳು. ಆ ಸೀಕ್ ಮಾತ್ರ ತುಂಬ ರುಚಿಕರವಾಗಿರುತ್ತೆ. ಒಣಗಿದ ಸೀಕ್ ಹೆಂಗಿರುತ್ತೆ, ಒಳ್ಳೆ ಹಪ್ಪಳದಂತೆ ಕುರುಮ್ ಅಂತಂದೇಳಿ ತಿನ್ಬೋದು. ಅಷ್ಟು ಸ್ವಾದಿಷ್ಟ ಮತ್ತು ಆರೋಗ್ಯ. ಇವಾಗ ಕುರುಮ್ ಅಂತ ತಿನ್ನೋಕ್ಕೆ ಅಡ್ವರ್ಟೈಸಲ್ಲಿ ತೋರಿಸ್ತಾರಲ್ಲ, ಅವು ತಿಂದರೆ ಸ್ವಾದಿಷ್ಟ ಏನೋ ಇರ್ಬೋದೇನೋ, ಆದರೆ ಆದಷ್ಟು ಬೇಗ ರೋಗನೂ ಬರುತ್ತೆ. ಈ ಥರ ಬಾಲ್ಯದಲ್ಲಿ ಇಂಥ ಅವಕಾಶ ನಮಗೆ ಸಿಕ್ತಿತ್ತು. ಅದನ್ನೆಲ್ಲ ತಿಂದ್ಕೊಂಡು ಬೆಳೆದ್ವಿ. ಬಡ ಮಕ್ಕಳಿಗೆ ಅವೇ ಒಂದು ರೀತಿ ಚಾಕ್ಲೇಟ್ ಇದ್ದಂಗೆ ಅಂತಂದೆಲ್ಲ, ಆ ಸೀಕು ಬಾಕಿನಿತ್ತಲ್ಲ ಬಡ ಮಕ್ಕಳಿಗೆಲ್ಲ ಅದೇ ಚಾಕ್ಲೇಟ್ ಆಗಿರ್ತಿತ್ತು. ಇನ್ನು ಬಡತನದಿಂದ ಕನ್ನಡದತ್ತ ಬರೋಣ ಅಂತ ಹೇಳ್ತಾವ್ರೆ. ಬಡತನ ಆಯಿತು ಇಷ್ಟೊತ್ತು ಹೇಳಿದ್ದು, ಕನ್ನಡದ ಬಗ್ಗೆ, ಕರ್ನಾಟಕ ಕನ್ನಡದ ಬಗ್ಗೆ. ಇಂಗ್ಲೀಷ್ನಲ್ಲಿ ಫಿಂಗರ್ ಮಿಲ್ಲೆಟ್ ಅಂತಂದು ಕೂಡ ಇದನ್ನು ಕರೆಸ್ಕೊಳ್ಳುತ್ತೆ. ರಾಗಿ ಮುದ್ದೆನ ಫಿಂಗರ್ ಮಿಲ್ಲೆಟ್ ಅಂತಂದು ಹೇಳಿ. ಆ ರಾಗಿಯ ಮೂಲ ಹುಡ್ಕೊಂಡು ಹೊರಟ್ರೆ ಎಲ್ಲಿ, ಯಾವುದರಲ್ಲಿ ಏನೇನಾಯಿತು ಅಂತ, ಅದಕ್ಕೆ ಸ್ಥಳ ಏನು ಅಂತ ನೋಡೋದಾದರೆ ಆಫ್ರಿಕಾ ಮತ್ತು ಇಥಿಯೋಪಿಯಾ. ಆಫ್ರಿಕಾ ದೇಶ, ಇಥಿಯೋಪಿಯಾ. ಮೂಲದ ವಿಷಯ ಮರೆತು ರಾಗಿಗೂ ಕನ್ನಡ ಜನಕ್ಕೂ ಆ ನಂಟಿನ ವಿಷಯ ಹುಡುಕಿದ್ರೆ ಹೆಚ್ಚು ಕಮ್ಮಿ 4000 ವರ್ಷಗಳ ಇತಿಹಾಸ ಇದೆ ಅಂತ. 4000 ವರ್ಷಗಳ ಇತಿಹಾಸ. ಇದು ನಿಜನೇ. ಯಾಕೆಂದ್ರೆ ರಾಮಾಯಣದಲ್ಲೇ ಯಾವುದು ರಾಗಿಯ ಬಗ್ಗೆ ಡಿಸ್ಕಷನ್ ಆಗುತ್ತೆ. ರಾಮಧಾನ್ಯ ಚರಿತೆ ಅಂತ ಕನಕದಾಸರು ಬರೀತಾರೆ. ರಾಮಧಾನ್ಯ ಚರಿತೆ ಅಲ್ಲಿ ರಾಮ ಡಿಸೈಡ್ ಮಾಡಿ ಹೇಳ್ತಾನೆ, ಜಡ್ಜ್ಮೆಂಟ್ ಕೊಡ್ತಾರೆ ಶ್ರೀರಾಮ, ಯಾವುದು ಭತ್ತ ಮತ್ತು ರಾಗಿಯ ಬಗ್ಗೆ ಯಾವುದು ಹೆಚ್ಚಿನ ಗಟ್ಟಿಯಾಗಿರುತ್ತೆ ಅಂತಂದೇಳಿ.
ಅದು ಒಂದು ಕತೆ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಸಾಧ್ಯವಾದರೆ ಮುಂದೆ ಯಾವಾಗಾದರೂ ಮಾತಾಡೋಣ. ನಿಮಗೇನಾದರೂ ಗೊತ್ತಿದ್ರೆ ಯಾವುದು ಆ ಜಡ್ಜ್ಮೆಂಟ್ ಯಾವುದು ಕೊಡ್ತಾರೆ ಭತ್ತಕ್ಕೂ ರಾಗಿಗೂ ಕಾಮೆಂಟ್ ಮುಖಾಂತರ ಆಸಕ್ತಿ ಇದ್ದರೆ ತಿಳಿಸ್ಬೋದು. ಈ ಥರ 4000 ವರ್ಷಗಳ ಇತಿಹಾಸ ಇದೆ ಯಾವುದಕ್ಕೆ, ರಾಗಿಗೆ ಅಂತ. ಇನ್ನು ಭಾರತದಲ್ಲಂತೂ ರಾಗಿ ಬೆಳೆ ಬಳಕೆಯಲ್ಲಿ ಕರ್ನಾಟಕವೇ ಮುಂದು. ನಮ್ಮ ಭಾರತ ದೇಶದಲ್ಲಿ ರಾಗಿನ ಬೆಳೆಯೋದಾಗ್ಬೋದು, ಅದನ್ನು ಬಳಸೋದಾಗ್ಬೋದು, ಯೂಸ್ ಮಾಡ್ತಿರೋದೆಲ್ಲ ಕರ್ನಾಟಕನೇ ಫಸ್ಟು ಅಂತ. ನಮ್ಮ ದೇಶದಲ್ಲಿ ಅವತ್ತಿಗೆ ಅವ್ರು ಬರೆದಾಗ ಅರ್ಧದಷ್ಟು ರಾಗಿ ಬೆಳೆಯೋದು ನಮ್ಮಲ್ಲೇ ಅಂತ ಹೇಳಿದ್ರು. ಇವಾಗ ಬೇರೆ ಬೇರೆ ಕೂಡ ಸ್ಪ್ರೆಡ್ ಆಗಿದೆ. ಅವತ್ತಿಗೆ ಈ ಜಿಲ್ಲೆಗಳು ರಾಗಿಯ ಕಣಜಗಳಾಗಿದ್ವು. ಯಾವುದು? ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ. ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ಈ 4 ಜಿಲ್ಲೆಗಳು ರಾಗಿಯ ಕಣಜಗಳು. ಆ ರೀತಿ ಆಗಿದ್ವಿ ಇವಾಗ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಬೆಳೀತಿದ್ದಾರೆ. ಇದನ್ನು 2 ಮಾರ್ಕ್ಸ್ ಕ್ವಶನ್ ಕೂಡ ಕೇಳ್ತಾರೆ. ಆ 4 ಜಿಲ್ಲೆಗಳ ಹೆಸರು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಬರೀಬೋದು. ಇನ್ನು 4000 ವರ್ಷಗಳ ಇತಿಹಾಸ, ಅದು ಬಿಟ್ಟ ಸ್ಥಳ ಅಥವಾ MCQ ಕೇಳ್ತಿರ್ತಾರೆ, ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ. ಹಿಂಗೆ ಇನ್ನು ಕನ್ನಡ ನಾಡಿನ ಹಿಂದೆ ಈ ಕನ್ನಡ ನಾಡಿಗೆ ಹೆಸರು ಹೆಂಗೆ ಬಂತು ಇದನ್ನೆಲ್ಲ ಹೇಳ್ತಿದ್ದಾರೆ. ಕಮ್ಮನಾಡು ಎನ್ನುವ ವಿಶೇಷವಿದೆಯಲ್ಲ, ಕಮ್ಮನಾಡು, ಕನ್ನಡ ನಾಡಿನ ಹಿಂದೆ ಕಮ್ಮನಾಡು ಅಂತ ವಿಶೇಷ ಇದೆಯಲ್ಲ, ಈ ಅನನ್ಯತೆ ಕಾರಣವೇ ಈ ರಾಗಿ ಬಣ್ಣ, ಇದನ್ನೆಲ್ಲ ನೋಡಿ, ಗಟ್ಟಿತನ, ತಾಳ್ಕೆ, ಎಲ್ಲದರಲ್ಲೂ ಕನ್ನಡ ಜನಕ್ಕೆ ರಾಗಿ ಹತ್ತಿರವಾಯ್ತೇನೋ ಅಂತ ಹೇಳ್ತಿದ್ದಾರೆ. ಈ ಕಾರಣದಿಂದ ರಾಗಿ ಕನ್ನಡ ಆಹಾರ ಸಂಸ್ಕೃತಿಯ ಪ್ರಮುಖವಾದ ಧಾನ್ಯ ಆಯ್ತೇನೋ ಅಂತ, ಮುಖ್ಯವಾದ ಧಾನ್ಯ. ರಾಗಿ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ರು, ಸಾಧಕರು ಅಥವಾ ಸಾಹಿತಿಗಳು ಅಂತ ಹೇಳ್ತಾರೆ ಹಿರಿಯರು. ಆ ರಾಗಿಯ ಶ್ರೇಷ್ಠತೆಯನ್ನ ಕುರಿತು ಪುರಂದರದಾಸರು ಮಾತಾಡ್ತಾರೆ, ಹೇಳ್ತಾರೆ ಅವರ ಕೀರ್ತನೆ, ಯೋಗ್ಯರಾಗಿ ಭೋಗ್ಯರಾಗಿ. ರಾಗಿ ತಿನ್ನೋದಕ್ಕೆ ಯೋಗ್ಯವಾಗಿದೆ, ಎಲಿಜಿಬಲ್, ಅದನ್ನು ತಿನ್ನವನು ಇವತ್ತಿಗೆ ಭೋಗ್ಯನಾಗಿರ್ತಾನೆ ಅಂತ. ಇನ್ನು ಆ ರೀತಿ ಶ್ರೇಷ್ಠತೆಯನ್ನು ಎತ್ತಿಡಿದ್ರು. ಇನ್ನು ಕನಕದಾಸರಾಗಲಿ ಹೇಳ್ದಂಗೆ ರಾಮಧಾನ್ಯ ಚರಿತೆಯನ್ನು ರಚನೆ ಮಾಡಿದ್ರು. ಇನ್ನು ಜನಪದರ ಪಾಲ್ಗಂತೂ ರಾಗಿ ಮುದ್ದೆ ಬಗ್ಗೆ ತುಂಬ ಬರೆದಿದ್ದಾರೆ ಜನಪದರು. ಏನೇನು ಬರೆದ್ರು ಪ್ರೈಮರಿಲೆಲ್ಲ ನಾವು ಈ ಪದ್ಯಗಳನ್ನೆಲ್ಲ ನೋಡ್ತೀವಿ. ಮುದ್ದೆ ನಿದ್ದೆಗೆ ಕೊರೆ ಮಾಡದಿರು ಶಿವನೇ ಅಂತಂದೇಳಿ ಜನಪದರು ಪ್ರಾರ್ಥನೆ ಮೂಲಕ ಹೇಳಿದ್ರು. ಇನ್ನು ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಅಂತಂದೇಳಿ ಈ ರೀತಿ ಹೇಳಿದ್ರು. ಇನ್ನು ನಮ್ಮ ರೈತರು ಅಥವಾ ಹಿರಿಯರು ಆಡು ಭಾಷೆಯಲ್ಲೆಲ್ಲ ಹೇಳ್ತಾರೆ, ಅದೆಲ್ಲ ಗೊತ್ತಿದೆ ನಮಗೆ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತಂದೆಲ್ಲ ಹೇಳ್ತಾರೆ. ಹಿಟ್ಟು ತಿಂದವನು ಬೆಟ್ಟವನ್ನೇ ಕಿತ್ತಿಡುವಷ್ಟು ಶಕ್ತಿಯನ್ನು ಪಡೆದಿರ್ತಾನೆ ಅಂತ. ಅದೇ ಥರ ರಾಗಿ ತಿಂದವ ನಿರೋಗಿ ಅಂತಂದು ಕೂಡ ಹೇಳ್ತೀವಿ. ಹಿಂಗೆಲ್ಲ ಹೇಳ್ಬೋದು. ಇನ್ನು ರಾಗಿ ಮುದ್ದೆ ಬಗ್ಗೆ ಯಾವ ರೀತಿ ಶೇಪ್ ಇರುತ್ತೆ, ಅದನ್ನು ಹೆಂಗೆ ಮಾಡೋದು ಅಂತ ಹೇಳ್ತಾವ್ರೆ. ನಮ್ಮೆಲ್ಲರಿಗೂ ಗೊತ್ತಿರೋದೆ ಯಾವ ರೀತಿ ಇರುತ್ತೆ, ಗೋಳಾಕಾರ ಇರುತ್ತೆ. ಗೋಳಾಕಾರದಲ್ಲಿ ಹೇಳ್ತಾವ್ರೆ. ಗೋಳಾಕಾರ ಅಂದರೆ ಗೋಲಾಕಾರ. ಯಾವುದು? ನಮ್ಮ ಬ್ರಹ್ಮಾಂಡ, ಭೂಮಿಯ ಆಕಾರ ಏನಿದೆ ಅದರ ಶೇಪಲ್ಲಿ ಇರುತ್ತೆ ಅಂತಂದೇಳಿ. ಇದರಿಂದನೇ ಭೂಗೋಳ ಏನಾದರೂ ಇದೆಯೋ ಇದರಿಂದ ಅಂತಂದು ಆ ಥರನೂ ಅವರು ಊಹೆ ಮಾಡ್ಕೊಳ್ತಾವ್ರೆ, ಭಾವಿಸ್ತಾವ್ರೆ. ಬ್ರಹ್ಮಾಂಡದ ತತ್ವ ಇರ್ಬೋದೇನೋ ಅಂತಂದೇಳಿ ಕ್ವಶನ್ ಮಾಡ್ತಾವ್ರೆ. ಅದನ್ನು ಮಾಡೋದು ಹೆಂಗೆ ಅಂತ ಹೇಳ್ತಾವ್ರೆ. ಮಾಡ್ಬೋದು ಈಸಿಯಾಗಿ. ನನಗೂ ಕೂಡ ರಾಗಿ ಮುದ್ದೆ ಮಾಡೋದು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಬೇರೆ ಅಡುಗೆಗಳು ಅಷ್ಟಾಗಿ ಬರದೇ ಇರ್ಬೋದು. ಬ್ಯಾಲೆನ್ಸ್ ಮಾಡೋದಕ್ಕೆ ಜೀವನ ನನಗೆ ರಾಗಿ ಮುದ್ದೆ ತುಂಬ ಇಷ್ಟ ತಿನ್ನೋದಕ್ಕೆ. ಅದೇ ಥರ ರಾಗಿ ಮುದ್ದೆಯನ್ನು ಚೆನ್ನಾಗಿ ಮಾಡೋದು ಕೂಡ ಕಲ್ತಿದ್ದೀನಿ. ಎಂದು ಕೂಡ ರಾಗಿ ಮುದ್ದೆಯನ್ನು ಕೆಡಿಸಿಲ್ಲ. ಅದ್ಭುತವಾಗಿ ರಾಗಿ ಮುದ್ದೆಯನ್ನು ಮಾಡ್ತೀನಿ. ನಾನೇ ಒಬ್ಬನೇ ಇದ್ದಾಗ ಕೆಲವೊಂದು ಸರಿ ನಮ್ಮ ಶ್ರೀಮತಿ ಅವರು ಊರಿಗೆಲ್ಲ ಹೋದಾಗ ನಾನೇ ಚೆನ್ನಾಗಿ ಮಾಡ್ಕೊಂಡು ಊಟ ಮಾಡಿದ್ದೀನಿ, ಮಾಡ್ತಾ ಇರ್ತೀನಿ ಆಗಾಗ. ಅದೊಂದು ಖುಷಿ ನನಗೆ ರಾಗಿ ಮುದ್ದೆ ಮಾಡೋದು. ಸಾಂಬಾರಿನ ಹೆಚ್ಚು ಕಡಿಮೆ ಇದ್ರೂ ನಡೆಯುತ್ತೆ, ರಾಗಿ ಮುದ್ದೆ ಚೆನ್ನಾಗಿರಬೇಕು. ಬಹಳ ಈಸಿ ರಾಗಿ ಮುದ್ದೆಯನ್ನು ಮಾಡೋಂಥದ್ದು, ಬೇಗ ಕೂಡ ಆಗುತ್ತೆ. ಅದನ್ನು 2-3 ಥರದಲ್ಲಿ ಮಾಡ್ತಾರೆ. ತುಮಕೂರು ಕಡೆ ಮಾಡ್ತಾರಲ್ಲ, ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೆಂಗೆ ಮಾಡಬೇಕು? ಫಸ್ಟು ನೀರನ್ನು ಕುದಿಸ್ಬೇಕು. ನೀರು ಕುದಿಯುವ ಬಿಂದನ್ನು ಬರಬೇಕು. ಆ ಡಿಗ್ರಿ ನೀರು ಕುದೀತಾ ಇರಬೇಕಾದ್ರೆ ಆ ಕುದಿಯುವ ನೀರಿಗೆ ರಾಗಿಯ ಹಿಟ್ಟನ್ನು ಬೆರೆಸಬೇಕು. ಅದೊಂದು. ಇಲ್ಲಾಂದರೆ ಆ ಕುದಿಯುವ ನೀರಿಗೆ ಮೊದಲೆಲ್ಲ ಜೋಳದ ನುಚ್ಚನ್ನು ಹಾಕ್ತಿದ್ರು. ಜೋಳದಿಂದ ಪುಡಿಯಾಗಿರುತ್ತಲ್ಲ, ಜೋಳದ ನುಚ್ಚು ಹಾಕ್ತಿದ್ರು. ಇವಾಗೆಲ್ಲ ಕೆಲವೊಬ್ಬರು ಅಕ್ಕಿಯನ್ನು ಹಾಕ್ತಾರೆ. ಅಕ್ಕಿ ನುಚ್ಚು, ಇಲ್ಲ ಅಕ್ಕಿ ಅಥವಾ ಅನ್ನ ಮಾಡಿಟ್ಕೊಂಡಿದ್ರೆ ಅನ್ನ, ಈ ಥರ ಹಾಕಿ ರಾಗಿ ಮುದ್ದೆಯನ್ನು ಮಾಡ್ತಾರೆ. ಕೆಲವೊಬ್ರು ಅದನ್ನು ಅದೇನೋ ತ್ಯಾಪೆ ಮುದ್ದೆ ಆ ಥರ ಏನದು ರಾಗಿ ಮುದ್ದೆ ಅಂದರೆ ಬರೀ ರಾಗಿ ಇರಬೇಕು, ಅದಕ್ಕೆ ಬೇರೆದೆಲ್ಲ ಮಿಕ್ಸು ಅಂತ. ಕೆಲವೊಬ್ರು ಆ ರಾಗಿ ಮುದ್ದೆ ತುಂಬ ಕಪ್ಪಾಗಿದ್ರೆ ನೋಡೋಕೆ ಚೆನ್ನಾಗಿರಲ್ಲ ಅಂತ ಈ ಥರ ರೈಸ್ನೆಲ್ಲ ಮಿಕ್ಸ್ ಮಾಡೋದು. ಇವಾಗ ಇನ್ನು ಸಿರಿಧಾನ್ಯ ಅಂತಂದೇಳಿ ಇನ್ನು ಬೇರೆ ಬೇರೆದೆಲ್ಲ ಸೇರಿಸ್ಬಿಡ್ತಾರೆ ಇವಾಗ. ಈ ಥರ ಇದೆ.
ಯಾವುದಾದ್ರೂ ಸರಿ, ಅದು ಅನ್ನ ಸೇರಿಸಿ ಜೋಳದ ಸೇರಿಸಿ ಯಾವುದಾದ್ರೂ ಸೇರಿಸಿ ಒಟ್ಟಾರೆ ಏನು ಮಾಡಬೇಕು, ಚೆನ್ನಾಗಿ ನೀರು ಕುದಿಬೇಕು. ಆ ಕುದಿಬೇಕಾದ್ರೆ ಆ ರಾಗಿಯ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಅಂದರೆ 1 ಲೋಟ ರಾಗಿಯ ಹಿಟ್ಟು ಹಾಕ್ತೀರಿ ಅಂದರೆ 2 ಲೋಟ ನೀರನ್ನು ಹಾಕಿರಬೇಕು. ಅದು ಹೆಚ್ಚಾಗ ಏನಾದರೂ ಕುದಿಸಿದ್ರೆ ಮತ್ತಿನ್ನೂ ನೀರು ಬೇಕಾಗುತ್ತೆ. ಅದಕ್ಕೆ ನೋಡಿಕೊಂಡು ಚೆನ್ನಾಗಿ ಪಾಕಕ್ಕೆ ಬಂದಾಗ, ಅದು ಪಾಕಕ್ಕೆ ಅಂದರೆ ಅಂಟು ಬರಬೇಕು, ಆವಾಗ ಅದನ್ನು ಮಿಶ್ರಣ ಮಾಡಬೇಕಾಗತ್ತೆ. ಅವಾಗ ಚೆನ್ನಾಗಿರುತ್ತೆ. ಆ ರೀತಿ ಮಿಶ್ರಣ ಮಾಡಬೇಕಾದ್ರೆ ಉಂಡೆ ಗಟ್ಟಬಾರ್ದು, ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಊಟ ಮಾಡಬೇಕಾದ್ರೆ ಉಂಡೆಗಳು ಸಿಗಬಾರ್ದು. ಆ ಉಂಡೆ ಸಿಕ್ಬಿಟ್ರೆ ಪ್ರೆಸ್ ಮಾಡಿದಾಗ ರಾಗಿಯ ಪೌಡ್ರ್ ಬಂದುಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಾಗದಂತೆ ಮಾಡಬೇಕಾಗತ್ತೆ. ಪೆಡಸು ಅಂದರೆ ಗಡಸು ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು, ಗಂಟಾಗಬಾರ್ದು. ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ಒಬ್ಬೊಬ್ರಿಗೆ ಬಾಳೆಹಣ್ಣಿನ ಥರ ಸ್ಮೂತಾಗಿರಬೇಕು. ಅವತ್ತಿಗೆ ಹಿರಿಯರು ಹಳ್ಳಿ ಕಡೆ ಬೇಗ ಜೀರ್ಣ ಆಗಬಾರ್ದು ಅಂತಂದೇಳಿ ಅವರ ಆಡು ಭಾಷೆಯಲ್ಲಿ ಹೇಳ್ತಿದ್ರು, ಗ್ವಾಡ್ಗೆ ಎಸೆದ್ರೆ ಮುದ್ದೆ ಬಾಲ್ ಥರ ವಾಪಸ್ ಬರಬೇಕು ಅಂತಂದೇಳಿ. ಆ ಥರ ಇರಬೇಕು ಅಂತ ಒಬ್ಬೊಬ್ರು ಅವತ್ತಿಗೆ ಇಷ್ಟಪಡ್ತಿದ್ರು. ಇವತ್ತಿಗೆ ಯಾರು ಆ ರೀತಿ ಗಟ್ಟಿಯಾಗಿ ಇರಲಿ ಅಂತ ಇಷ್ಟಪಡಲ್ಲ. ಇನ್ನು ಕೆಲವೊಬ್ರು ಮಾಡ್ತಾರೆ, ಮೊದಲೇ ನೀರಲ್ಲಿ ಗಂಜಿ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸಿ ಮಾಡ್ತಾರೆ. ಅದಷ್ಟು ಸರಿ ಹೋಗಲ್ಲ, ಎಲ್ಲ ಸೀದೋಗೋದು ಈ ಥರದ್ದೆಲ್ಲ ಆಗುತ್ತೆ. ಇನ್ನು ಹೋಟ್ಲಲ್ಲಿ ಆಯಿಲ್ನೇ ಮಿಕ್ಸ್ ಮಾಡಿಬಿಡ್ತಾರೆ, ಚೆನ್ನಾಗಿ ಅಂಟ್ಕೊಳ್ದಂಗೆ ಇರಲಿ ಅಂತಂದೇಳಿ ಹಿಂಗೆಲ್ಲ ಮಾಡ್ತಾರೆ. ಅದೇನು ಸರಿ ಹೋಗಲ್ಲ. ನೀರನ್ನು ಚೆನ್ನಾಗಿ ಕುದಿಸ್ಬೇಕು. ರಾಗಿಯ ಪೌಡ್ರು ಅಥವಾ ಅಕ್ಕಿ ಅದಕ್ಕೆ ಚೆನ್ನಾಗಿ ಜೊತೆಗೆ ಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ರಾಗಿ ಮುದ್ದೆ ಆಗುತ್ತೆ. ಈ ಥರ ಮಾಡ್ಕೊಂಡು ತಿಂದರೆ ದೇಹಕ್ಕೆ ಒಳ್ಳೆ ಶಕ್ತಿ ಕೂಡ ಕೊಡುತ್ತೆ. ಅದರ ಜೊತೆಗೆ ನಮಗೆ ಏನು ಬೇಕು ಆ ಸಾಂಬಾರನ್ನು ಸೇರಿಸ್ಕೊಂಡು ತಿನ್ನಬೇಕು. ಈ ರೀತಿ ತಿಂತಿದ್ವಿ ಅಂತಂದೇಳಿ ಲೇಖಕ ಹೇಳ್ತಾವ್ರೆ. ಅವತ್ತಿಗೆ ಕೊಡ್ತಿದ್ದಂತಹ ಮುದ್ದೆ ಎಲ್ಲ ಅವ್ರಿಗೆ ನೆನಪಾಯಿತು. ಅದು ಕೇವಲ ಬರೀ ನೆನಪುಗಳಲ್ಲ, ಜೀವನ ಶೈಲಿಯೊಂದರ ಮೆಲುಕು ಅಂತ ಹೇಳ್ತಾವ್ರೆ. ಇಷ್ಟೆಲ್ಲ ನೆನಪು ಮಾಡಿಕೊಂಡು ಜೀವನ ಶೈಲಿ ಹೆಂಗಿತ್ತು ಏನು ಎತ್ತ ಅಂತಂದೇಳಿ. ಇನ್ನು ನಾಜೂಕು ಮಂದಿಗೆ ಆಗ್ಲಿರ್ದಂಗೆ ಬಾಳೆಹಣ್ಣು ಥರ ಹಂಗೆಲ್ಲ ಇರಬೇಕು ಅಂತಂದೇಳಿ ಮತ್ತೆ ಅದನ್ನು ಹೆಚ್ಚಿನದಾಗಿ ಹೇಳ್ತಾವ್ರೆ. ಕೆಲವೊಬ್ರು ಗಿಡಸಾಗಿರೋರಿಗೆ ಚೆಂಡಿನಂತೆ ಇರಬೇಕು ಅಂತಂದೇಳಿ. ಇದರದ್ದು ಒಂದು ಮಜಬೂತವಾದ ಹಾಸ್ಯ ಪ್ರಸಂಗ ಹೇಳ್ತಾವ್ರೆ. ಆ ಮುದ್ದೆನ ಊಟ ಮಾಡಕ್ಕೆ ಬರೆದಿದ್ರೆ ಹೆಂಗಾಗುತ್ತೆ ಅಂತಂದೇಳಿ. ಯಾವ ದೇಶದ ಹೇಳ್ತಾವ್ರೆ ನೋಡಿ. ಯಾಕೆ ಹೇಳಿದ್ರೆ ಚೆಂಡಿನಂತೆ ಮುದ್ದೆ ಇರಬೇಕು ಅಂದ್ರಲ್ಲ, ಅದ್ರ ಬಗ್ಗೆ ಹೇಳ್ತಾವ್ರೆ. ಆ ಚೆಂಡಿನಂತೆ ಮುದ್ದೆ ಇರಬೇಕಾದ್ರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಅದನ್ನು ರಾಗಿ ಬಾಲ್ ಅಂತಂದು ಏನು ಕರೆದ್ರೇನಂತ ರಾಗಿ ಬಾಲ್ ಅಂತ ಅಂತಾರೆ. ಆ ರಾಗಿ ಬಾಲ್ ಬಗ್ಗೆ ಒಂದು ಸ್ವಾರಸ್ಯಕರ ಸಂಗತಿ ಹೇಳ್ತಾವೆ. ಜರ್ಮನ್ ದೇಶದಲ್ಲಿ ವಿಶ್ವಕಪ್ ಪಂದ್ಯ ನಡೀತಿತ್ತು. ಯಾವ ವಿಶ್ವಕಪ್ಪು? ಫುಟ್ಬಾಲ್ ಪಂದ್ಯ ನಡೀತಿತ್ತು. ಯಾವಾಗ? 2006ನೇ ಇಸ್ವಿಯಲ್ಲಿ ನಡೀತಿತ್ತು. ಆ ಸಮಯದಲ್ಲಿ ಕ್ರೀಡಾಂಗಣದ ಕಚೇರಿ ಆಫೀಸ್ ಏನಿತ್ತು ಅಲ್ಲಿ ಕ್ಯಾಂಟೀನ್ ಇತ್ತು. 2006 ಚೆನ್ನಾಗಿ ನೆನಪಿರಲಿ. ಜರ್ಮನ್ ದೇಶ 2006ರಲ್ಲಿ ಸ್ಟೇಡಿಯಂ ಕ್ರೀಡಾಂಗಣ ಏನಿತ್ತಲ್ಲ ಅಲ್ಲಿ ಕ್ಯಾಂಟೀನಲ್ಲಿ ವಾರಕ್ಕೆ 2 ಬಾರಿ ಅಂದರೆ ವಾರಕ್ಕೆ 2 ದಿನ ರಾಗಿ ಮುದ್ದೆ ಮಾಡಬೇಕು ಅಂತಂದೇಳಿ ಡಿಸೈಡ್ ಆಗಿತ್ತು. ಹಂಗಾಗಿ ಕ್ಯಾಂಟೀನ್ನ ಮೆನು ಫಲಕದಲ್ಲಿ ಬೋರ್ಡಲ್ಲಿ ಏನಿರ್ತಿತ್ತು, ರಾಗಿ ಬಾಲ್ ಅಂತಂದೇಳಿ ಹೆಸರು ಸೇರ್ಪಡೆಗೆ ಹಾಕ್ಕೊಂಡಿತ್ತು. ಅಂದರೆ ಎಷ್ಟು ಖುಷಿ ವಿಚಾರ ಅಲ್ವಾ ಕೇಳೋದು, ಬೇರೆ ದೇಶದಲ್ಲಿ ರಾಗಿ ಬಾಲ್ ಅಂತ ಹೆಸರು ಬರುತ್ತೆ ಅಂದರೆ. ಆ ಬಾಲ್ಗಳನ್ನು ತಟ್ಟೆಯಲ್ಲಿ ಇಟ್ಕೊಂಡು ಇದು ಯಾವುದು ಸಂದರ್ಭದಲ್ಲಿ ಕೇಳ್ತಾರೆ ನೋಡಿ, ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು ಅಂತ. ಆ ರಾಗಿ ಬಾಲನ್ನು ತಟ್ಟೆಯಲ್ಲಿ ಇಟ್ಕೊಂಡು ಅವ್ರಿಗೆ ತುಟಿ ಬಣ್ಣ ಲಿಪ್ಸ್ಟಿಕ್ ಹಾಕಿರ್ತಾರಲ್ಲ ಅದು ಕೆಡಬಾರ್ದು. ಆ ಥರ ತಿನ್ನೋದಕ್ಕೆ ಏನೇನು ಮಾಡ್ತಿದ್ರು, ಇಡೀ ಮುದ್ದೆಯನ್ನು ಒಂದೇ ಸರಿ ಎತ್ಕೊಂಡು ಕಚ್ಚಿ ತಿನ್ನಬೇಕು ಅಂತ ಟ್ರೈ ಮಾಡ್ತಿದ್ರು ಆ ಚೆನ್ನಿಗರು ಚೆಲುವೆಯರು. ಆ ಥರ ಟ್ರೈ ಮಾಡ್ತಿದ್ರು. ಅದೆಲ್ಲ ನೋಡೋದಕ್ಕೆ ಒಂಥರ ರಂಗಸ್ಥಳದಂತೆ ಡ್ರಾಮಾ ಸೀನ್ ಥರ ಇತ್ತು ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ಏನು ಆ ಫೋರ್ಕುಗಳಿಂದ ಚುಚ್ಚಿ ಕೀಳೋದು, 2 ಫೋರ್ಕುಗಳಿಂದ ಈ ಥರದ್ದೆಲ್ಲ ಪ್ರಯತ್ನವನ್ನು ಮಾಡ್ತಿದ್ರು. ತುಟಿ ಬಣ್ಣ ಕೆಡಬಾರ್ದಲ್ಲ ಹೀಗೆಲ್ಲ. ಮತ್ತೆ ಆಗಲೇ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. ಇವರು ಕೂಡ ಹೇಳ್ತಾವ್ರೆ, ಹಿಟ್ಟು ತಿಂದು ಜಟ್ಟಿಯಾಗು, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತಂದು ಹೇಳಿ. ಹಿಟ್ಟು ತಿಂದು ಜಟ್ಟಿ ಅಂದರೆ ಫೈಟರ್ ಥರ ಇರು ಗಟ್ಟಿಯಾಗಿ ಅಂತ. ಇನ್ನು ಅಕ್ಕಿ ಗೋಧಿಗೆ ಹೋಲಿಸಿದ್ರೆ ರಾಗಿ ಎಷ್ಟು ಪಟ್ಟು? 8-10 ಪಟ್ಟು. ಅಕ್ಕಿ ಗೋಧಿಗೆ ಹೋಲಿಸಿದ್ರೆ 8-10 ಪಟ್ಟು ಹೆಚ್ಚು ಪೌಷ್ಟಿಕಾಂಶ ಇರುತ್ತೆ. ಹಂಗಾಗಿ ಅದು ರಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿನಾಗಿ ಹೊಂದಿದೆ. ಜೊತೆಗೆ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಶುಗರ್ ಕಂಟೆಂಟ್ನ ನಿಯಂತ್ರಣ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಈ ಥರದ ಶಕ್ತಿ ರಾಗಿಗಿದೆ. ಆ ರಾಗಿಯ ಊಟ ದೇಹಕ್ಕೆ ತಂಪನ್ನು ಕೊಡುತ್ತೆ, ಬಾಡಿ ಹೀಟ್ ಆಗಲ್ಲ. ಜೊತೆ ಹೃದಯದ ಬೇನೆ ಸಮಸ್ಯೆ ಇರಲ್ಲ, ಕ್ಯಾನ್ಸರನ್ನು ತಡೆಗಟ್ಟುತ್ತೆ. ಇಂಥದ್ದೆಲ್ಲ ಗುಣಗಳಿವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆರೋಗ್ಯಕರದ ಆ ದೇಹದ ಹಳ್ಳಿಗರೇ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರೋದಕ್ಕೆ ಅವರೇ ಜೀವಂತ ಉದಾಹರಣೆಗಳು. ಇವತ್ತಿಗೂ ಆರೋಗ್ಯವಾಗಿ ಹಳ್ಳಿಲಿದ್ದಾರೆ. 90 ವರ್ಷ ಆದರೂ, 85 ಆದರೂ, 105 ಆದರೂ ಅಂದರೆ ಈ ರಾಗಿನೇ ಕಾರಣ ಅಂತ ಹೇಳ್ತಾರೆ. ಇನ್ನು ಈ ರಾಗಿ ಹಸುಳೆಗಳಿಗೆ ಅಂದರೆ ಮಕ್ಕಳಿಗೆ
ಅದೊಂಥರ ಪೌಷ್ಟಿಕ ಆಹಾರ ಯಾವ ರೀತಿ ಸಿಕ್ತಿತ್ತು, ಸರಿ ಥರ ಮಾಡಿಕೊಡ್ತಿದ್ರು. ಅದರಲ್ಲಿ ಒಳ್ಳೆ ಕ್ಯಾಲ್ಸಿಯಂ ಇರೋದ್ರಿಂದ ಮಕ್ಕಳ ಬೆಳವಣಿಗೆ ಕೂಡ ಚೆನ್ನಾಗಾಗ್ತಿತ್ತು. ಸರಿ ಅಂದರೆ ಅದರ ಅರ್ಥ ಅದರಲ್ಲೇ ಹೇಳುತ್ತೆ, ಈಸಿಯಾಗಿ ಸರಿದು ಹೋಗುವಂಥದ್ದು. ಅಂದರೆ ಅದಕ್ಕೆ ತುಪ್ಪವನ್ನು ಮಿಕ್ಸ್ ಮಾಡಿರ್ತಾರೆ, ಗಂಟಲಲ್ಲಿ ಸಮಸ್ಯೆ ಆಗದಂಗೆ ಈಸಿಯಾಗಿ ಸರಿದು ಹೋಗೋದೇ ಸರಿ. ರಾಗಿಯನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಮತ್ತೆ ಅದನ್ನು ಫಿಲ್ಟರ್ ಮಾಡಿ ಅದರ ಗಂಧದಿಂದ ಮಾಡೋವಂಥದ್ದು. ಇನ್ನು ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ ಅಂತ ಹೇಳ್ತಾರೆ. ತುಮಕೂರು ಕಡೆ ಇದು ಮಾಡ್ತಾರೆ, ರಾಗಿ ಮುದ್ದೆ ಸೊಪ್ಪಿನ ಸಾರು. ಇನ್ನು ಮಂಡ್ಯ, ಈ ಕನಕಪುರ, ಹಿಂಗೆ ಒಂದೊಂದು ಕಡೆ ಒಂದೊಂದು, ಅದು ಕಡೆ ಎಲ್ಲ ಇಂಥದ್ದು ಯಾವ್ದು ಮಾಡ್ತಾರೆ, ಉಪ್ಪು ಸಾರು ಅಂತ ಮಾಡ್ತಾರೆ. ಇನ್ನೂ ಹೆಚ್ಚಿನದಾಗಿ ಕಿವುಚಿದ ಸಾರು, ಹಿತಕವರೆ ಸಾಂಬಾರು, ಮೊಳಕೆ ಹೊಡೆದ ಹುರುಳಿಕಾಳು ಸಾರು, ಉಪ್ಪು ಮೆಣಸಿನಕಾಯಿ ಗೊಜ್ಜು, ಇನ್ನು ಈ ಥರ ನಾನ್ ವೆಜ್ನವ್ರಿಗೆ ಹೇಳ್ತಾರೆ, ಮಾಂಸಾಹಾರದವ್ರಿಗೆ ಕೋಳಿ ಸಾರು, ಈ ಥರ ಎಲ್ಲ ಕೂಡ ಒಳ್ಳೆ ಜೋಡಿ ಆಗುತ್ತೆ ಅದಕ್ಕೆ ಅಂತ. ಯಾವುದೂ ಇಲ್ಲ ಅಂದರೆ, ಸಾಂಬಾರು ಇಲ್ಲ ಅಂದರೆ ಕೊನೆಗೆ ಒಂದು ಸ್ವಲ್ಪ ನೀರು ಮಜ್ಜಿಗೆ ಇದ್ರೂ ಸಾಕು ಅಂತ. ನೀರು ಮಜ್ಜಿಗೆ ಇದ್ರೂ ಕೂಡ ನಡೆಯುತ್ತೆ. ಆ ಮುದ್ದೆಯನ್ನು ಚೆನ್ನಾಗಿ ಎಲ್ಲ ಕದರಿ ಕುಡಿದ್ರೆ ಅದ್ರ ಸುಖನೇ ಬೇರೆ ಅಂತ. ಇನ್ನೂ ಬೇರೆ ಥರದಲ್ಲಿ ನೀವು ಸೇವಿಸ್ತೀರಿ ಅಂದರೆ, ಅದನ್ನ ಬಳಸ್ತೀರಿ ಅಂದರೆ, ಉಪ್ಪು ಮೆಣಸಿನಕಾಯಿ ಗೊಜ್ಜಿನ ಜೊತೆಗೆ ಆ ಮುದ್ದೆಯನ್ನು ಮೆದ್ದಬೇಕು. ಎಲ್ಲ ಉಪ್ಪು ಮೆಣಸಿನಕಾಯಿನ ಅದಕ್ಕೆ ಮಿಕ್ಸ್ ಮಾಡಿ ತುಂಬಬೇಕು, ಪ್ರೆಸ್ಸಿಂಗ್ ಮಾಡಿ ಅದರ ಅನುಭವ ಕೂಡ ತುಂಬ ಚೆನ್ನಾಗಿರುತ್ತೆ ನಿಜನೇ. ಯಾಕಂದರೆ ನಾನು ಕೂಡ ಬಾಲ್ಯದಲ್ಲಿ ಆ ರೀತಿ ರುಚಿಯನ್ನು ನೋಡಿದ್ದೀನಿ. ಇನ್ನು ಮುದ್ದೆ ಮಹಿಮೆ ಅದ್ರ ಬಗ್ಗೆ ಹೇಳ್ತಾವ್ರೆ. ಮಹಾಭಾರತದಷ್ಟಿದ್ರೂ ಕೂಡ ಮುದ್ದೆ ಮಹಿಮೆ ಮಹಾಭಾರತದಷ್ಟು, ಅಷ್ಟು ಮಹಾ ಅಂದರೆ ದೊಡ್ಡದು, ಅಷ್ಟು ಇದ್ರೂ ಕೂಡ ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಅಂದರೆ ಮೋರೆ ತಿರುಗಿಸುವಂಥವ್ರು ಇದ್ದರು. ಆಧುನಿಕ ಸಂದರ್ಭ ಬಂದಂಗೆ ಮತ್ತೆ ಚೇಂಜ್ ಆಗಿದೆ ಇವಾಗ ಪ್ರಸ್ತುತದಲ್ಲಿ. ಯಾಕಂದರೆ ಅದು ಮಧುಮೇಹಿಗಳ ಪಥ್ಯ, ಆಗಲಿ ಹೇಳ್ದಂಗೆ ಶುಗರ್ ಪೇಷಂಟ್ಗೆಲ್ಲ ಅದು ಪಥ್ಯದಂತೆ ಬೇಕೇ ಬೇಕು. ಅದು ಬೇಡ ಅಂದ್ರೂ ಕೂಡ ಡಾಕ್ಟ್ರಿಂದ ಆದರೂ ತಿನ್ನಬೇಕು, ಹಂಗಾಗಿ ಎಲ್ಲ ರೂಢಿ ಮಾಡ್ಕೊಂಡಿದ್ದಾರೆ. ನಿಮಗೆ ಅದರ ಬಣ್ಣ ಇಷ್ಟ ಆಗ್ತಿಲ್ಲ, ಹಿಂಗೆಲ್ಲ ತಿನ್ನೋಕ್ಕಾಗಲ್ಲ ಅಂದರೆ ಬೇರೆ ಥರ ಕೂಡ ಬಳಸ್ಬೋದು. ರಾಗಿ ಅಂದರೆ ಮುದ್ದೆ ಅಥವಾ ಬೇರೆ ಥರ ತಗೊಳ್ಳಿ, ರೊಟ್ಟಿ ಈ ಥರ ಅಷ್ಟು ಮಾತ್ರ ಇತ್ತು ಅಂತ ನೀವು ಮೊದಲೆಲ್ಲ ಭಾವಿಸ್ತಿದ್ರಿ. ಬೇರೆ ಎಲ್ಲ ಸಿಗುತ್ತೆ ಇವಾಗ. ರಾಗಿ ದೋಸೆ, ರಾಗಿ ಇಡ್ಲಿ, ರಾಗಿ ಶಾವಿಗೆ, ರಾಗಿ ಚಕ್ಲಿ, ರಾಗಿ ಹಪ್ಪಳ, ಇನ್ನು ರಾಗಿ ಬಿಸ್ಕತ್ ಅಂತೂ ತುಂಬ ಮೊದಲಿಂದಲೂ ಇತ್ತು. ಈ ಥರ ದೊಡ್ಡದಾಗಿ ಅದರ ಮಹಿಮೆ ಬೆಳೀತಾ ಇದೆ. ಇನ್ನು ಕೊನೆಯದಾಗಿ ಹೇಳ್ತಿದ್ದಾರೆ ರಾಗಿ ಲಕ್ಷ್ಮಣ್ಣಯ್ಯ, ಡಾಕ್ಟರ್ CH ಲಕ್ಷ್ಮಣ್ಣಯ್ಯ ಅವ್ರ ಬಗ್ಗೆ. ಅವ್ರು ರಾಗಿಯ ಸಂಶೋಧನೆಯನ್ನು ಮಾಡ್ತಾರೆ, ಏನೇನು ಕಷ್ಟಪಡ್ತಾರೆ, ಕೊನೆಯದಾಗಿ ಅವರ ಸಾವಿನಲ್ಲೂ ಕೂಡ ಅದನ್ನು ಮೆರೀತಾರೆ. ಯಾವ ಥರ ಹೇಳ್ತಾರೆ ನೋಡೋಣ. ಆ ರಾಗಿ ಬಗ್ಗೆ ಮಾತನಾಡಬೇಕಾದ್ರೆ ಅವ್ರಿಗೆ ಕನ್ನಡ ನಾಡಿನ ರೈತರ ನಡುವೆ ಇದ್ದಂಥ ರಾಗಿ ಲಕ್ಷ್ಮಣ್ಣಯ್ಯ ಇವ್ರು ನೆನಪಾಗ್ತಾರೆ. ಅದನ್ನು ನೆನಪಿಸ್ಕೊಳ್ಳೇಬೇಕು ಅಂತ. ಅವರು ರಾಗಿ ಲಕ್ಷ್ಮಣ್ಣಯ್ಯ ಅಂದರೆ ಯಾರು ಫುಲ್ ನೇಮ್ ಅವ್ರದ್ದು, ಡಾಕ್ಟರ್ CH ಲಕ್ಷ್ಮಣ್ಣಯ್ಯ. ಅವ್ರದ್ದು ಮೈಸೂರು ಜಿಲ್ಲೆ ಹಾರೋಹಳ್ಳಿ ತಾಲೂಕು. ಹಾರೋಹಳ್ಳಿ ಮೈಸೂರು ಜಿಲ್ಲೆಯ ಮೈಸೂರು ತಾಲೂಕಿನ ಹಾರೋಹಳ್ಳಿ ಅವರು. ಆ ತಾಲೂಕಿನವರು. ಆ ರಾಗಿಯ ಅದರ ವಿಚಾರವನ್ನು ತುಂಬ ಗಮನಕ್ಕೆ ತಗೊಂಡು ಸಂಶೋಧನೆಗಳನ್ನೆಲ್ಲ ಮಾಡ್ತಾರೆ. ಯಾವ್ಯಾವ ರೀತಿ ರೈತರಿಗೆ ಹೆಲ್ಪ್ ಮಾಡ್ಬೋದು ಅಂತಂದೇಳಿ ಕಷ್ಟಪಡ್ತಾರೆ ಅಂತ ನೋಡೋದಾದರೆ, ರಾಗಿ ಲಕ್ಷ್ಮಣ್ಣಯ್ಯ ಅವರು ಒಂದು ಸಂಪರ್ಕ ಪದ್ಧತಿ ಅಂತಂದೇಳಿ ಒಂದು ಹೊಸದಾಗಿ ಪರಿಕಲ್ಪನೆಯನ್ನು ತರ್ತಾರೆ. ಸಂಪರ್ಕ ಪದ್ಧತಿ, ಏನಾದರೂ ಸಮಸ್ಯೆ ಇದ್ದರೆ ರಾಗಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೇಳೋವಂಥದ್ದು. ಈ ಥರ ಅನ್ವೇಷಣೆಯಲ್ಲಿ ಅವರು ತೊಡಗ್ತಾರೆ. ಹೊಸದಾದ ತಳಿಗಳನ್ನು ಅನ್ವೇಷಣೆ ಮಾಡ್ತಾರೆ. ಎಲ್ಲೆಲ್ಲಿ ಮೈಸೂರು ಮತ್ತು ತಮಿಳುನಾಡಿನ ತಳಿಗಳನ್ನು ಬಳಸ್ಕೊಳ್ತಾರೆ. ಮೈಸೂರು ಮತ್ತು ತಮಿಳುನಾಡಿನ ತಳಿಗಳು. ಅದರಿಂದ ಇವ್ರಿಗೆ ಒಳ್ಳೆ ಯಶಸ್ಸು ಸಿಗುತ್ತೆ. ಅದೇ ಒಂದು ಕರ್ನಾಟಕದ ರಾಗಿ ಕ್ರಾಂತಿಯಾಗಿ ಹೆಸರುವಾಸಿ ಆಗುತ್ತೆ. ಆ ಮಳೆಯನ್ನು ಅನುಸರಿಸ್ಕೊಂಡು, ಅಂದರೆ ಮಳೆ ನೀರಿಗೆ ಬೆಳೀತಿದ್ದು, ಬೋರು ಏನು ಬೇಕಾಗ್ತಿರ್ಲಿಲ್ಲ. ವರ್ಷಕ್ಕೆ 2 ಸಲ ರೈತರು ರಾಗಿ ಬೆಳೀತಿದ್ರನ್ನ ನೋಡಿದ್ರು. ಯಾರು? ಲಕ್ಷ್ಮಣ್ಣಯ್ಯ. 2 ಬಾರಿ ಬೆಳೆಯೋಕ್ಕಾಗೋದು ಅಂತಂದೇಳಿ ಅವತ್ತಿನ ಹಳೆ ಮೆಥಡಲ್ಲಿ ಇಂಥ ಟೈಮಲ್ಲೇ ಬೆಳಿಬೇಕು, ಈ ಸೀಸನಲ್ಲೇ, ಈ ಮಾಸದಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ. ಇವರು ಅದಕ್ಕೆ ಬದಲಾಗಿ ಬೇರೆ ಥರ ಎಲ್ಲ ಕಂಡುಹಿಡಿದ್ರು. ವರ್ಷದ ಎಲ್ಲ ಅವಧಿಯಲ್ಲೂ ಬೆಳೆಯಬಹುದಾದ ಕಡಿಮೆ ಅವಧಿ, ಯಾವಾಗ ಬೇಕಾದ್ರೂ ಬೆಳಿಬೋದು ಅಂತ, ಕಡಿಮೆ ನೀರಿದ್ರು ಸಾಕು ಅಂತಂದೇಳಿ ಈ ಥರ ಹೊಸ ತಳಿಗಳನ್ನೆಲ್ಲ ಅಭಿವೃದ್ಧಿಪಡಿಸಿದ್ರು. ಇಷ್ಟೆಲ್ಲ ಕಷ್ಟಪಟ್ಟು ಸಂಶೋಧನೆ ಮಾಡಿ ಸಂಪರ್ಕ ಪದ್ಧತಿ ಎಲ್ಲ ಮಾಡಿದ್ರು. ಎಲ್ಲರೂ ಕೂಡ ಸಾವನ್ನಪ್ಪಲೇಬೇಕಲ್ಲ. ಇವರಿಗೆ ವಯಸ್ಸಾದ ಕೊನೆಯದಾಗಿ ಅನಾರೋಗ್ಯ ಬಂತು. ಅಂದರೆ ಅಷ್ಟೆಲ್ಲ ಸಂಶೋಧನೆ ಮಾಡ್ತಾ ಓಡಾಟ ಇನ್ನೊಂದು ಮತ್ತೊಂದು ಘಾಸಿ ಮಾಡ್ಕೊಂಡಿದ್ರು ಜೀವನದಲ್ಲಿ. ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಆವಾಗ ರಾಗಿಯ ಧ್ಯಾನವನ್ನು ಯಾವ ರೀತಿ ಮೆರೆದ್ರು ಅಂತ ಕೊನೆ ದಿನಗಳಲ್ಲೂ ಕೂಡ ರಾಗಿಯ ಧ್ಯಾನವನ್ನು ಮರೆಯಲಿಲ್ಲ ಇವರು, ಮೆರೆದ್ರು. ಏನು ಹೇಳ್ತಾರೆ, ಕೊನೆ ದಿನಗಳಲ್ಲಿ ಒಂದು ಶಸ್ತ್ರಚಿಕಿತ್ಸೆ ಆಗಬೇಕಾಗತ್ತೆ, ಆಪ್ರೇಷನ್ನು. ಆ ಸಂದರ್ಭದಲ್ಲಿ ಆಪ್ರೇಷನ್ ಕೊಠಡಿಗೆ
ಹೋಗ್ಬೇಕಾಗುತ್ತಲ್ಲ ಶಸ್ತ್ರಚಿಕಿತ್ಸೆಗೆ, ಆಪರೇಷನ್ ಮಾಡಿಸೋದಕ್ಕೆ. ಅವಾಗ ಅಲ್ಲಿಗೆ ಹೋಗೋದಕ್ಕೆ ಮುಂಚೆ ಒಂದು ವಿಚಾರವನ್ನು ಹೇಳ್ತಾರೆ. ಚಿಕಿತ್ಸೆಯ ನಂತರ ನಾನು ಚೇತರಿಸಿಕೊಂಡು ರಾಗಿ ಸಂಶೋಧನೆಯಲ್ಲಿ ಮುಂದುವರಿಯುವುದು ಸಾಧ್ಯವಾ? ಮುಂದುವರಿಯೋದಕ್ಕಾಗುತ್ತಾ? ಹಾಗಿದ್ರೆ ಮಾತ್ರ ನನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ. ನಾನು ಮುಂದೆ ಕೂಡ ಇನ್ನೂ ಏನೇನೋ ಸಂಶೋಧನೆ ಮಾಡಬೇಕು. ಆ ಥರ ನಾನು ಕಂಟಿನ್ಯೂ ಮಾಡೋಕ್ಕಾದರೆ ಮಾತ್ರ ನನಗೆ ಆಪರೇಷನ್ ಮಾಡಿ, ಇಲ್ಲದಿದ್ದರೆ ನನ್ನನ್ನು ಸಾಯಲು ಬಿಡಿ. ಈ ಥರ ಅರ್ಧಬರ್ಧ ಜೀವ ಮಾಡೋದು, ಎಲ್ಲ ಕೊಂಡ್ಕೊಂಡಿರೋದು, ಏನೋ ಆ ಥರ ಆಗೋದು ಬೇಡ, ಇದ್ದಿತ್ತಾಗಿರೋದು ಅಂತ ಆ ರೀತಿ ವೈದ್ಯರನ್ನು ಕೇಳ್ಕೊಂಡ್ರು. ಅಂಥ ಮಹಾನ್ ರಾಗಿ ಪ್ರೇಮಿ ಇವರು. ಕೊನೆಯಲ್ಲೂ ರಾಗಿ ಬಗ್ಗೆ ಇನ್ನೂ ಏನೋ ಮಾಡಬೇಕು ಅನ್ನೋ ಆಸೆ ಅವ್ರಿಗೆ. ಆದರೆ ದುರದೃಷ್ಟವಶಾತ್ ಅವರ ಶಸ್ತ್ರಚಿಕಿತ್ಸೆ ಏನೂ ಯಶಸ್ವಿ ಆಗಲಿಲ್ಲ. ಅವರು ಅನಾರೋಗ್ಯದಿಂದ ಮರಣ ಹೊಂದಿದ್ರಲ್ಲ, ಹಂಗಾಗಿ ಕೊನೆಯದಾಗಿ ಮಾತಾಡೋದಕ್ಕೆ ಅವಕಾಶ ಇತ್ತು. ಕೆಲವೊಬ್ರಿಗೆ ಅಂಥ ಅವಕಾಶ ಇರಲ್ಲ, ಅಪಘಾತದಲ್ಲಿ ಹಿಂಗೇನಾದರೆ. ಇವ್ರಿಗೆ ಆ ಥರ ಅವಕಾಶ ಇತ್ತು. ಅಂತ್ಯ ಸಂಸ್ಕಾರಕ್ಕೆ ಮೊದಲು ಒಂದು ವಿಚಾರ ಹೇಳ್ತಾರೆ. ನನ್ನ ದೇಹದ ಮೇಲೆ ಒಂದು ಮುಷ್ಟಿ ಅಂದರೆ ಒಂದು ಮುಂಗೈಯನ್ನು ಗಟ್ಟಿಯಾಗಿ ಹಿಡಿದ್ರೆ ಫೋಲ್ಡ್ ಮಾಡಿ ಎಷ್ಟು ಸೈಜ್ ಬರುತ್ತೋ ಅಷ್ಟು, ಆ ಒಂದು ಮುಷ್ಟಿ ರಾಗಿಯನ್ನು ಸುರಿಯಿರಿ. ಯಾವುದ್ರ ಮೇಲೆ? ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಏನು ಹಾಕ್ತೀವಿ ನಾವು? ಉಪ್ಪು, ಮಣ್ಣು, ಹೂವು, ರಾಶಿ ರಾಶಿ ಹೂವು. ನೀವು ಅದೆಲ್ಲ ಹಾಕ್ತಿರೇನೋ ಗೊತ್ತಿಲ್ಲ. ಅದ್ರ ಜೊತೆಗೆ ಒಂದು ಮುಷ್ಟಿ ಆದರೂ, ಒಂದು ಹಿಡಿ ಆದರೂ, ಕೈಯಲ್ಲಿ ಹಿಡಿ ಆದರೂ ಅಂತ್ಯ ಸಂಸ್ಕಾರಕ್ಕೆ ಆ ಮಾಡೋ ಟೈಮಲ್ಲಿ ದೇಹದ ಮೇಲೆ ಸುರಿಯಿರಿ ಅಂತಂದೇಳಿ ಅಂತ್ಯ ಸಂಸ್ಕಾರ ಆಗೋದಕ್ಕೆ ಮುಂಚೆನೇ ಹೇಳಿದ್ರು. ಆ ಥರ ಆ ಆಸೆಯನ್ನು ಯಾರ ಹತ್ರ ಹೇಳ್ಕೊಳ್ತಾರೆ? ಅವರ ಪತ್ನಿ, ಅವರ ಶ್ರೀಮತಿ, ಹೆಂಡತಿ ಬಳಿ ಹೇಳ್ಕೊಂಡಿದ್ರಂತೆ. ಆ ಕೊನೆ ಆಸೆ ನನಗೆ ಈ ರೀತಿ ಇದೆ ಅಂತಂದೇಳಿ. ಈ ಥರ ರಾಗಿ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿದ್ರು. ಲಕ್ಷ್ಮಣನವರನ್ನು ನೆನೀತಾ ಆ ಮುದ್ದೆ ವಿಲಾಸದಲ್ಲಿ ಮುಳುಗಿದ್ರು. ಬಾಲ್ಯದಿಂದ ಏನೇನಾಯಿತು ಎಲ್ಲ ಲೇಖಕರು ಎಲ್ಲಿ ಕರ್ಕೊಂಡೋದ್ರು ನೋಡಿ ನಮ್ಮನ್ನು. ಅವ್ರು ಇದ್ದಿದ್ದೆಲ್ಲಿ, ನಾವೆಲ್ಲೆಲ್ಲಿಗೆ ಹೋಗಿ ಬಂದ್ವು? ಎಲ್ಲಿದ್ರು ಅವರು? ನಾಗಮ್ಮ ದೇವಸ್ಥಾನ, ಗ್ರಾಮ ದೇವತೆ ನಾಗಮ್ಮನ ದೇವಾಲಯದ ಮುಂದೆ ಏನು ಮಾಡ್ತಿದ್ರು? ಮಗಳಿಗೆ ಚೌಲ, ಹುಟ್ಕೂದಲನ್ನು ಕೊಡ್ತಾಯಿದ್ರು. ಅಲ್ಲಿ ಯಾರೋ ಲೇಬರ್ಸು ರಾಗಿ ಮುದ್ದೆ ಊಟ ಮಾಡೋದಕ್ಕೆ ಶುರು ಮಾಡಿದ್ರು. ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋರು, ಕಟ್ಟಡ ನಿರ್ಮಾಣ ಮಾಡ್ತಿದ್ರಲ್ಲ ಅವರು. ಅದನ್ನು ನೆನಪಿಸ್ಕೊಂಡು ಅವ್ರ ಬಾಲ್ಯಕ್ಕೆಲ್ಲ ಹೋಗಿ ಏನೇನಾಯಿತು ರಾಗಿ ಮುದ್ದೆ, ಅದರ ಶೇಪ್ ಏನು, ಅದಕ್ಕೆ ಏನೇನು ಇತಿಹಾಸ ಇದೆ, ಅದಕ್ಕೆ ಎಷ್ಟು ರುಚಿ ಇದೆ, ಅದರ ರುಚಿ ಅಂಥದ್ದು, ಶಕ್ತಿ ಅಂಥದ್ದು, ಅದಕ್ಕೆ ಅದರಲ್ಲಿ ರಾಗಿ ಮುದ್ದೆಯಲ್ಲಿ ಎಷ್ಟು ಸಾಹಿತ್ಯ ಇದೆ, ಆಕಾರ ಎಂಥದ್ದು, ಯಾವ ರೀತಿ ತಯಾರಿಸಬೇಕು, ಜರ್ಮನಿಯಲ್ಲಿ ಏನೇನಾಯಿತು, ಪೌಷ್ಟಿಕಾಂಶ ಹೆಂಗಿದೆ, ಹಿಂಗೆಲ್ಲ ಹೇಳ್ತಾ ಕೊನೆಯದಾಗಿ ರಾಗಿ ಪ್ರೇಮಿ ರೈತ ಯಾರು? ಲಕ್ಷ್ಮಣಯ್ಯ. ಅದನ್ನೆಲ್ಲ ಹೇಳಿ ಎಲ್ಲಿಗೋ ಕರ್ಕೊಂಡೋದ್ರು. ಎಲ್ಲ ಆದಮೇಲೆ ತಕ್ಷಣ ಇವ್ರಿಗೆ ಎಚ್ಚರಗೊಳಿಸಿದ್ದು ಆ ಕಡೆ ಮನಸ್ಸು ಹೋದ್ಮೇಲೆ ಪೂಜೆ ಮುಗಿಸಿ ಬಂದ್ರಲ್ಲ ಅವರ ಅಮ್ಮನ ಮಾತು. ಆ ಥರ ಜೋಂಪು ಹತ್ತಿದ ಕಣ್ಣುಗಳಾಗೆ ಅರಳಿಸಿ ಹೊರಗೆ ನೋಡಿದ್ರು. ಕಣ್ಣುಗಳೆಲ್ಲ ಜೋಂಪು ಹತ್ತಿದ್ವು, ಹಂಗೆಲ್ಲೋ ಹೋಗ್ಬಿಟ್ಟಿದ್ರು ಆ ಕಣ್ಣಿನ ದೃಷ್ಟಿಯಲ್ಲಿ. ಅವ್ರ ಅಮ್ಮ ಕೂಗಿದಾಗ ಪೂಜೆ ಮುಗಿಸಿದ್ದಾದ್ಮೇಲೆ ಕಣ್ಣನ್ನು ಅರಳಿಸಿ ನೋಡ್ತಾರೆ. ಪ್ರಕೃತಿ ಮಾತೆ ಹಸಿರನ್ನೇ ಉರಿಯಾಗಿಸಿ ಯಾವ ರೀತಿ ಶೇಪ್ ಕಾಣಿಸ್ತು ನೋಡಿ ಇವರಿಗೆ. ಕುವೆಂಪುರವರು ಹಸಿರು ಅಂತ ಪದ್ಯ ಬರೀತಾರೆ. ಅದರಲ್ಲಿ ಹೇಳ್ತಾರೆ ಅವರ ರಕ್ತ ಕೂಡ ಹಸಿರಾಗಿ ಫೀಲ್ ಆಗ್ತಿತ್ತು, ಅವ್ರ ದೇಹದಲ್ಲಿರೋ ರಕ್ತ ಈ ಥರ. ಇನ್ನು ಎಷ್ಟೊಂದು ಎಲ್ಲಿ ನೋಡಿದ್ರು ಎತ್ತು ನೋಡಿದ್ರು ಹಸಿರೇ ಅಂತಂದರೆ, ಹಂಗೆ ಇವ್ರಿಗೆ ರಾಗಿ ಮುದ್ದೆ ಹೆಂಗೆ ಫೀಲ್ ಆಗುತ್ತೆ? ಆ ಹಸಿರನ್ನೇ ಉರಿಯಾಗಿಸಿ ಭೂಮಿಯನ್ನೇ ಮಡಕೆಯನ್ನಾಗಿಸ್ಕೊಂಡು ಮುದ್ದೆ ಚೆಂಡುಗಳ ಕಟ್ಟಿ ಬಯಲಿನಲ್ಲಿ ಜೋಡಿಸಿಟ್ಟಂತೆ ಆ ದೂರದ ಬೆಟ್ಟದ ಸಾಲುಗಳ ಆ ಗುಡ್ಡಗಳೆಲ್ಲ ಕಾಣಿಸೋದು. ನೋಡಿ, ಪ್ರಕೃತಿ ಮಾತೆ ಏನು ಹಸಿರು ಉರಿ ಥರ ಕಾಣಿಸ್ತು, ಆ ಭೂಮಿನೇ ಮಡಿಕೆ, ಮಣ್ಣಿನ ಪಾತ್ರೆ ಆ ಥರ ಕಾಣಿಸ್ತು. ಇನ್ನು ಮುದ್ದೆ ಚೆಂಡುಗಳು ಬೆಟ್ಟದ ಸಾಲುಗಳ ಗುಡ್ಡಗಳೇನಿದ್ವಲ್ಲ ಅವೆಲ್ಲ ಕಾಣಿಸ್ಕೊಂಡು, ನೆತ್ತಿಯ ಮೇಲಿನ ಮುಗಿಲು, ನೆತ್ತಿ ಮೇಲೆ ಏನು ಮುಗಿಲಿತ್ತಲ್ಲ ಮೋಡ, ಆ ಬಯಲಿನಲ್ಲಿನ ತುಂಟ ಓಡಾಡುವ ಮೋಡಗಳು ಮುದ್ದೆಗಿಟ್ಟ ಕುದಿಯುವ ಹೆಸರಂತೆ ಕಾಣಿಸ್ತಾ ಇದ್ವು. ಅಂದರೆ ಮುದ್ದೆಗಿಡುವಂಥ ನೀರು ಕುದೀತಿತ್ತಲ್ಲ ಅದೇ ಹೆಸರು ಅಂತ. ಅಂದರೆ ಬೆಂದ ಮೇಲೆ ಅದರ ವರ್ಣನೆ ಬಣ್ಣ ಚೇಂಜ್ ಆಗುತ್ತಲ್ಲ ಅದು ಹೆಸರು ಅಂತ. ಈ ಥರ ತುಂಬ ಅಚ್ಚುಕಟ್ಟಾಗಿ ರಾಗಿ ಮುದ್ದೆ ಬಗ್ಗೆ ಅದ್ಭುತವಾಗಿ ಆ ಪ್ರೇಮವನ್ನು ವ್ಯಕ್ತಪಡಿಸಿದ್ರು. ಇನ್ನೂ ಹೆಚ್ಚಿನದಾಗಿ ನಿಮಗೇನಾದರೂ ರಾಗಿ ಮುದ್ದೆ ಬಗ್ಗೆ ವಿಚಾರ ತಿಳಿದಿದ್ರೆ ದಯವಿಟ್ಟು ಮಿಸ್ ಮಾಡದೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾವು ಕೂಡ ಹೆಚ್ಚಿನದಾಗಿ ತಿಳಿಯೋಣ. ಇನ್ನು ಯಾವ್ಯಾವ ಜಿಲ್ಲೆಯವರು ಇತ್ತೀಚಿನ ದಿನಗಳಲ್ಲಿ ಯಾವ್ಯಾವ ರಾಜ್ಯದವರು ಸೇವನೆ ಮಾಡ್ತಿದ್ದಾರೆ ಅನ್ನೋದು ಕೂಡ, ಬೇರೆ ರಾಜ್ಯದವರಿದ್ದರೂ ಕೂಡ ಅಥವಾ ನಾರ್ತ್ ಕರ್ನಾಟಕದ ಬೇರೆ ಜಿಲ್ಲೆಯವರು ಕೂಡ ಆ ವಿಚಾರವನ್ನು ದಯವಿಟ್ಟು ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಲೇಖಕರ ಪರಿಚಯ ಇದೆ, ಪದಕೋಶ, ಪದಗಳ ಅರ್ಥವಿದೆ. ಇನ್ನು ಸಂದರ್ಭದ ಪ್ರಶ್ನೆಗಳಲ್ಲಿ ಪ್ರಮುಖವಾಗಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. 4ನೇ ಪ್ರಶ್ನೆ, ಮುದ್ದೆ ಮಾಡಲಿಕ್ಕೆ
ಪಳಗಿದ ಕೈಗಳೇ ಆಗಬೇಕು. ಮುದ್ದೆ ಮಾಡಬೇಕು ಅಂದರೆ ಯಾರಂದವರಿಂದ ಮಾಡೋಕ್ಕಾಗಲ್ಲ. ಶೇಪು ಅದೆಲ್ಲ ಬರಬೇಕು ಅಂದರೆ, ಒಂದು ರುಚಿ ಹದ ಬರಬೇಕು ಅಂದರೆ ಅಂತ ಹೇಳ್ತಾರಲ್ಲ ಅವಾಗ. ಇನ್ನು ಕ್ವಶನ್ ನಂಬರ್ 6, ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು. ಇದು ಪ್ರಮುಖವಾದ ಪ್ರಶ್ನೆನೇ. ಇನ್ನು ಒಂದು ವಾಕ್ಯ ಈ ಸ್ಟೋರಿ ಎಲ್ಲ ಕೇಳಿಸ್ಕೊಂಡಿದ್ರೆ ಎಲ್ಲ ಪ್ರಶ್ನೆಗಳಿಗೂ ಪಕ್ಕಾ ಆನ್ಸರ್ ಮಾಡ್ಬೋದು. ನಿಮ್ಮ ಭಾಷೆಯಲ್ಲಿ ಹೇಳೋದಾದರೆ ಇನ್ನು ಪಕ್ಕಾ ಆನ್ಸರ್ ಮಾಡ್ಬೋದು. ಇನ್ನು 2-3 ವಾಕ್ಯಗಳಲ್ಲಿ 2 ಮಾರ್ಕ್ಸ್ ಕ್ವಶನ್ನು ಪ್ರಮುಖ ಪ್ರಶ್ನೆಗಳನ್ನು ನೋಡೋದಾದರೆ, ಕ್ವಶನ್ ನಂಬರ್ 2, ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ? ಅದ್ರ ಜೊತೆಗೆ ಕ್ವಶನ್ ನಂಬರ್ 7, ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ? ಈ ಥರದ ಪ್ರಶ್ನೆಗಳು ಹೆಚ್ಚಿನದಾಗಿ ಕೇಳ್ತಾರೆ. ಇನ್ನು 5-6 ವಾಕ್ಯ ನೋಡೋದಾದರೆ 4 ಮಾರ್ಕ್ಸ್ ಕ್ವಶನ್ಸ್ ಇವು. ಆಗಲೇ ಹೇಳ್ದಂಗೆ ಕ್ವಶನ್ ನಂಬರ್ 3, ರಾಗಿ ಮುದ್ದೆ ಕುರಿತಿರುವ 16 ಮೆಚ್ಚುಗೆಯ ನಂಬಿಕೆಯ ಮಾತುಗಳು ಯಾವುವು ಅಂತ, ಅದನ್ನು ಓನಾಗಿ ಕೂಡ ಬರೀಬೋದು. ಇನ್ನು ಕ್ವಶನ್ ನಂಬರ್ 5, ಡಾಕ್ಟರ್ CH ಲಕ್ಷ್ಮಣ್ಣಯ್ಯನವರ ರಾಗಿ ಸಂಶೋಧನೆ ಮತ್ತು ರಾಗಿ ಪ್ರೀತಿಯನ್ನು ವಿವರಿಸಿ. ಏನೇನು ಸಂಶೋಧನೆ ಮಾಡಿದ್ರು, ಸಂಪರ್ಕ ಪದ್ಧತಿ, ಕೊನೆಯದಾಗಿ ರಾಗಿ ಪ್ರೀತಿಯಿಂದ ಏನು ಹೇಳಿದ್ರು ಅವರ ಪತ್ನಿಗೆ, ಶ್ರೀಮತಿಗೆ, ಇದನ್ನೆಲ್ಲ ಸರಳವಾಗಿ ತುಂಬ ಅಚ್ಚುಕಟ್ಟಾಗಿ ನೆನ್ಪಿಟ್ಕೊಂಡು ಬರಿಬೋದು. ಈ ಥರ ರಾಗಿ ಮುದ್ದೆಯನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ಇನ್ನೂ ನಿಮ್ಗೆ ಆಸಕ್ತಿ ಇದ್ದರೆ ಕನಕದಾಸರ ರಾಮಧಾನ್ಯ ಚರಿತೆಯನ್ನು ಓದ್ರಿ ಅಂತ ಹೇಳ್ತಿದ್ದಾರೆ. ಅಥವಾ ಬೇರೆ ರೀತಿಯಾದ ವಿಚಾರಗಳು ನಿಮ್ಗೆ ಗೊತ್ತಿದ್ರೆ ಅದ್ರ ಮೂಲಕ ಕೂಡ ತಿಳ್ಕೊಬೋದು. ಗಾದೆ ಕೂಡ ಒಂದು ತಿಳಿಸ್ತಾವೆ, ಯಾರು ದೊರೆಯಾದರೂ ರಾಗಿ ಕಲ್ಲು ಬೀಸೋದು ತಪ್ಪೋದಿಲ್ಲ ಅಂತ. ಅಂದರೆ ನಮ್ಮ ಕೆಲಸ ನಾವು ಮಾಡಲೇಬೇಕು ಅಂತ. ಯಾರಾದರೂ ರಾಜ ಆಗಲಿ, ಯಾರಾದರೂ ಮುಖ್ಯಮಂತ್ರಿ ಆಗಲಿ, ಯಾರಾದರೂ ಪ್ರಧಾನಮಂತ್ರಿ ಆಗಲಿ ಅಂತ. ಅದು ಯಾವ್ಯಾವ ರೀತಿ ಅರ್ಥೈಸುತ್ತೋ ನಿಮಗೆ ಬಿಟ್ಟಿದ್ದು, ನೀವೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಥರ ಕನ್ನಡದ ವಿಚಾರಗಳನ್ನು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ನಾನೇ ಅದ್ಭುತವಾಗಿ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದೀನಿ ಅಂತಲ್ಲ, ನಂದು ಒಂದು ಪ್ರಯತ್ನ ಎಲ್ಲರ ನಡುವೆ. ಈ ಪ್ರಯತ್ನದ ವಿಚಾರ ನಿಮ್ಮೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಮಾತ್ರ ನಾನು ಭಾವಿಸ್ತಿದ್ದೀನಿ. ಇದೇ ರೀತಿಯ ಹೆಚ್ಚಿನ ಕನ್ನಡ ವಿಚಾರಗಳಿಗಾಗಿ ನನ್ನ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ, ಕನ್ನಡ ವಿಚಾರಗಳಿಗೆ ಬೆಂಬಲ ನೀಡಿ. ನೀವಿನ್ನೂ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ಈ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆಗಲೇ ಹೇಳ್ದಂಗೆ ಕಾಮೆಂಟ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.